ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾದ್ಯಃ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾರ್ಗಃ ಕ್ಷೇಮಂ ವಿಧಾಸ್ಯತಿ ಸ ನೋ ಭಗವಾಂಸ್ತ್ಯಧೀಶಃ ತತ್ರಾಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥಃ ಶ್ರೀಯತ್ರ ರೂಪಿಂ ನಿರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ವೆಂಕಷ್ಠಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತಿ ದೇಹೇಂದ್ರಿಯ ಪ್ರಾಣ ಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿಕಾರತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋನ್ಧಂ ಸಂಸಾರಿಣಾಂ ಕರುಣಯಾಃ ಪುರಾಣವಿಶ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಅಥಾನಘಾಂಗ್ರ್ಯೋಸ್ತವ ಕೀರ್ತಿತೀರ್ಥಯೋಃ ಅಂತರ್ಬಹಿಸ್ನಾನ ವಿಧೂತಪಾತ್ಮನಾಂ ಭೂತೇಶ್ವನುಕ್ರೋಶಸು ತತ್ವಶೀಲಿನಾಂ ಸಾತ್ಸಂಗಮೋನುಗ್ರಹಯೇಷನಸ್ತವ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾ ಕಾರ್ಯಕ್ರಮದಲ್ಲಿ ಇವತ್ತು 5ನೆಯ ದಿವಸ ನಡೆದಿದೆ. ಅದರಲ್ಲಿ 3ನೇ ಸ್ಕಂದದಲ್ಲಿ 15 ಅಧ್ಯಾಯಗಳವರೆಗೆ ಈಗ ಶ್ರವಣ ಮಾಡಿ ಮುಗಿಸಿದ್ದೀವಿ. ಮುಂದೆ 16ನೇ ಅಧ್ಯಾಯದಿಂದ ಇವತ್ತು ಶ್ರವಣ ಮುಂದುವರಿಬೇಕು. ಕಶ್ಯಪರ ಅನೇಕ ಪತ್ನಿಯರ ಪೈಕಿ ದಿತಿ ಒಬ್ಬಳು. ನನಗೆ ಉಳಿದ ಸವತಿಯರಂತೆ ದೊಡ್ಡ ಪ್ರಮಾಣದ ಸಂತಾನ ಆಗಬೇಕು, ಅದಕ್ಕಾಗಿ ತಾವು ಅನುಗ್ರಹಿಸಬೇಕು ಅಂತ ತನ್ನ ಪತಿ ಈ ಕಶ್ಯಪರನ್ನ ಅವಳು ಕೇಳಿದ್ರು. ಆದರೆ ಆ ಇಚ್ಛೆ ಆಕೆ ವ್ಯಕ್ತಪಡಿಸಿದ ಹೊತ್ತು ಸಾಯಂಕಾಲದ ಹೊತ್ತಾಗಿತ್ತು. ಆದ್ದರಿಂದ ಕಶ್ಯಪರು ಅದಕ್ಕೆ ಒಪ್ಪಲಿಲ್ಲ ಆ ಸಂದರ್ಭದಲ್ಲಿ. ಆದರೆ ಅವಳು ಒತ್ತಾಯ ಮಾಡಿದಾಗ ಕಶ್ಯಪರು ಅವಳ ಇಚ್ಛೆಯನ್ನು ಪೂರೈಸಿದರು. ಆದರೆ ಹೇಳಿದರು, ಇಂಥ ಸಾಯಂಕಾಲದ ಹೊತ್ತಿನಲ್ಲಿ ನಾವು ಸಮಾಗಮ ಮಾಡಿದ್ದರಿಂದ ಇಲ್ಲಿ ಹುಟ್ಟುವ ಮಕ್ಕಳು ದುಷ್ಟರಾಗ್ತಾರೆ, ಲೋಕಕಂಟಕರಾಗ್ತಾರೆ ಅಂತ ಹೇಳಿದರು. ಆದರೆ ಅವರಿಗೆ ಹುಟ್ಟುವ ಮಗ ಭಗವದ್ಭಕ್ತನಾಗ್ತಾನೆ ಅಂತ ಅದನ್ನು ಕೂಡ ಅವರು ಹೇಳಿದರು. ಅಲ್ಲಿಗೆ 15 ಅಧ್ಯಾಯಗಳು ಸಮಾಪ್ತ ಆಗಿದ್ದವು. ಮುಂದೆ ಆ ಗರ್ಭವನ್ನ ಆಕೆ ನಿಮ್ಮಂತೆ 9 ತಿಂಗಳ ಕಾಲ ಹೊರಲಿಲ್ಲ, 100 ವರ್ಷಗಳ ಕಾಲ ಗರ್ಭದಲ್ಲೇ ಇಟ್ಕೊಂಡ್ಬಿಟ್ಲು. ಆ ದೇವತ್ವ ಪುರುಷರು, ದೇವತಾ ಸ್ತ್ರೀಯರು ಮೊದಲಾದವ್ರಿಗೆ ಏನು ಶಕ್ತಿ ಇರ್ತದಂದ್ರೆ ಪ್ರಕೃತಿಯ ನಿಯಮಗಳನ್ನು ಮೀರಿ ಯಾವಾಗ ಮಕ್ಕಳನ್ನು ಹೆರಬೇಕು, ಯಾವಾಗ ಬೇಡ ಅನ್ನುವುದನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಇರ್ತದೆ. ಹೀಗೆ 9 ತಿಂಗಳ ಕಾಲ ಬರುವುದನ್ನು ಬಿಟ್ಟು 100 ವರ್ಷಗಳ ಕಾಲ ದಧಾರ ವರ್ಷಾಣಿ ಶತಂ ಗರ್ಭದಲ್ಲೇ ಧರಿಸಿದ್ರು. ಆದರೆ ಅವರು ಗರ್ಭದಲ್ಲಿದ್ದಂಥವರು ರಾಕ್ಷಸರಾದ್ರಿಂದ ಅಲ್ಲಿಂದಲೇ ಅವರ ಉಪಟಳ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಆದರೆ ಅವರ ತೇಜಸ್ಸು ಅದು ಎಲ್ಲ ಕಡೆ ಹರಡಿತ್ತು. ಆದ್ದರಿಂದ ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಬೆಳಕೆಲ್ಲ ನಷ್ಟ ಆಗಿ ಹೋಯಿತು, ಕತ್ತಲು ಆವರಿಸಿತು, ದಿಕ್ಕುಗಳೇ ಯಾರಿಗೂ ಕೂಡ ತಿಳಿಯದಂತಾಗಿ ಹೋಯಿತು. ಲೋಕಪಾಲಕರೆಲ್ಲ ಹೋಗಿ ಇಂದ್ರ, ಅಗ್ನಿ ಮೊದಲಾದ ಲೋಕಪಾಲಕರು ಚತುರ್ಮುಖ ಬ್ರಹ್ಮನ್ ಬಳಿಗೆ ಹೋದರು. ಇದೇನಿದು ಭಯಂಕರವಾದ ಕತ್ತಲು, ಇದಕ್ಕೇನು ಕಾರಣ? ನಮಗಂತೂ ಏನೂ ತಿಳಿತಿಲ್ಲ. ಆದರೆ ನಿನ್ನ ಶಕ್ತಿ ಯಾವತ್ತೂ ಕಡಿಮೆ ಆಗುವಂಥದ್ದಲ್ಲ, ನಿನಗಿದು ಗೊತ್ತಿರಬೇಕು, ಇದನ್ನು ಹೇಳು. ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಅವನು ಪ್ರಾರ್ಥನೆ ಮಾಡಿದ. ನಿನ್ನ ಮಾತಿನಿಂದ ಎಲ್ಲರೂ ಕೂಡ ದೇವತೆಗಳು ಮೊದಲಾದವರು ಜಗತ್ತನ್ನ ನಡೆಸ್ತಾರೆ. ಈ ದ್ವಿತೀಯ ಗರ್ಭದಲ್ಲಿ ಈ ಕಶ್ಯಪರ ತೇಜಸ್ಸಿದೆ, ಅದು ಈ ದಿಕ್ಕುಗಳನ್ನೆಲ್ಲ
ಕುರುಡು ಮಾಡಿಬಿಟ್ಟಿದೆ. ಹೀಗೆ ದೇವತೆಗಳಿಗೆ ಅವನು ಹೇಳಿದ, ಚತುರ್ಮುಖ ಬ್ರಹ್ಮ, ನಿಮಗಿಂತ ಪೂರ್ವದಲ್ಲಿ ನೀವೆಲ್ಲ ದೇವತೆಗಳು ನನ್ನಿಂದ ಏನು ಹುಟ್ಟಿದ್ದೀರಿ, ನಿಮ್ಗಿಂತ ಮುಂಚೆ ಈ ಸನಕಾದಿಗಳು ಹುಟ್ಟಿದ್ದಾರೆ. ಅವರು ಎಲ್ಲ ಕಡೆ ಸಂಚಾರ ಮಾಡ್ತಿರ್ತಾರೆ. ಅವರು ಒಮ್ಮೆ ಭಗವಂತನ ಲೋಕಕ್ಕೆ ಹೋದರು. ಭಗವಂತನ ಲೋಕಕ್ಕೆ ಹೋದಾಗ, ಭಗವಂತನ ದರ್ಶನಕ್ಕೆ ಅಂತ ಹೋದಾಗ, ಅಲ್ಲಿ ಜಯ ವಿಜಯರು ಅಂತ ದ್ವಾರಪಾಲಕರಿದ್ದರು. ನಾವೇನು ನಿತ್ಯ ದೇವ್ರ ಪೂಜಾ ಮಾಡ್ತೇವೆ, ಅಲ್ಲಿ ಕೂಡ ಪೂರ್ವ ದಿಕ್ಕಿನಲ್ಲಿ ಜಯ ವಿಜಯರು, ದಕ್ಷಿಣ ದಿಕ್ಕಿನಲ್ಲಿ ಬಲಪ್ರಬಲರು, ಮತ್ತೆ ಪಶ್ಚಿಮ ದಿಕ್ಕಿನಲ್ಲಿ ನಂದ ಸುನಂದರು, ಉತ್ತರ ದಿಕ್ಕಿನಲ್ಲಿ ಕುಮುದ ಮತ್ತು ಕುಮುದಾಕ್ಷರು ಅಂತ 8 ಜನ ದ್ವಾರಪಾಲಕರು ಇರ್ತಾರೆ ಅಂತ ಹೇಳ್ತಾರೆ. ಅದರಂತೆ ಇವರು ಜಯ ವಿಜಯರು ಅಂತ, ಇವರು ಈ ಹೆಸರು ಹೆಚ್ಚು ಪ್ರಸಿದ್ಧ. ಅವರು ಆ ಲೋಕದಲ್ಲಿ ಇದ್ರು, ಭಗವಂತನನ್ನ ಸೇವಾ ಮಾಡಿಕೊಂಡು ಅವನಿಗೆ ದ್ವಾರಪಾಲಕರಾಗಿದ್ರು. ಅಲ್ಲಿ ಈ 4 ಜನ ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅನ್ನುವರು ಅಲ್ಲಿ ಹೋದರು. ಹೋಗಿ ಭಗವಂತನ ದರ್ಶನಕ್ಕಾಗಿ ಹಂಬಲಿಸಿದರು. ಆ ಜಗತ್ತು ಎಂಥದ್ದು, ಶ್ರೀ ರೂಪಿಣಿ ಪಣಯತಿ ಚರಣಾರವಿಂದಂ ಲೀಲಾಂಬುದೇನ ಹರಿಸದ್ಮುನಿ ಮುಕ್ತ ದೋಷ ಸಂಲಕ್ಷತೆ ಸ್ಫಟಿಕ ಕುಡ್ಯ ಉಪೇತ ಧಾಮ್ನಿ ಸಮ್ಮಾದ್ಯತೀವ ಯದನುಗ್ರಹಣೆ ಅನ್ಯಯತ್ನಾಹ. ಲಕ್ಷ್ಮೀದೇವಿ ಅನುಗ್ರಹ ಬೇಕು ಅಂತ ಉಳಿದ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಿರ್ತಾರೆ. ಅಂಥವಳು ಆ ವೈಕುಂಠ ಲೋಕದಲ್ಲಿ ಯಾವತ್ತೂ ಸ್ಥಿರವಾಗಿರ್ತಾಳೆ, ಬೇರೆ ಕಡೆ ಸ್ಥಿರವಾಗಿರೋದಿಲ್ಲ. ಲಕ್ಷ್ಮೀ ಅಂದ್ರೆ ಸಂಪತ್ತಾದ್ರಿಂದ ಅದು ಬೇರೆ ಕಡೆ ಸ್ಥಿರವಾಗಿರೋದಿಲ್ಲ, ಅಂದ್ರೆ ವೈಕುಂಠದಲ್ಲಿ ಸ್ಥಿರವಾಗಿರ್ತಾಳೆ. ಅವಳು ತನ್ನ ಪಾದಕಮಲಕ್ಕೆ ಗೆಜ್ಜೆ ಹಾಕೊಂಡಿರ್ತಾಳಲ್ಲ, ಅವಳು ನಡೆದಾಡುವಾಗ ಗೆಜ್ಜೆಗಳ ನಾದ ಎಲ್ಲ ಕಡೆ ಕೇಳಿ ಬರ್ತಿರ್ತದೆ. ಕೈಯಲ್ಲಿ ಒಂದು ಕಮಲ ಇಟ್ಕೊಂಡಿರ್ತಾಳೆ, ವಿಹಾರಕ್ಕಾಗಿ ಕಮಲ ಇಟ್ಕೊಂಡಿರ್ತಾಳೆ. ಆ ಕಮಲವನ್ನು ಕೈಯಿಂದ ಇಟ್ಕೊಂಡು ಅವಳು ಓಡಾಡುವಾಗ ಆ ಕಮಲವು ಆ ಕಡೆ ಈ ಕಡೆ ಓಲಾಡ್ತಿರ್ತದೆ. ಸುತ್ತಮುತ್ತಲ ಎಲ್ಲ ಕಡೆ ಆ ಕಡೆ ಈ ಕಡೆ ಇರುವ ಗೋಡೆಗಳಲ್ಲಿ ಅವಳ ಪ್ರತಿಬಿಂಬ ಬೀಳ್ತಿರ್ತದೆ. ಒಂದು ಕೈಯಲ್ಲಿ ಕಮಲ ಇದೆ, ಆ ಕಮಲನು ಇವಳ ಕೈ ಚಲನೆಯ ಅನುಸಾರವಾಗಿ ಆ ಕಡೆ ಈ ಕಡೆ ಓಡಾಡ್ತದೆ. ಅದು ಓಡಾಡುವಾಗ ಗೋಡೆಯ ಮೇಲೆ ಅವಳ ಪ್ರತಿಬಿಂಬ ಬೀಳ್ತದೆ, ಲಕ್ಷ್ಮೀದೇವಿಯ ಪ್ರತಿಬಿಂಬ ಬಿದ್ದಾಗ ಅದು ಹೇಗಿದೆ ಅಂದ್ರೆ, ಆ ಭಗವಂತನ ಮನೆಯನ್ನ ಅವಳೇ ಗುಡಿಸಿ ಸ್ವಚ್ಛ ಮಾಡ್ತಿದ್ದಾಳೇನೋ, ಕಸ ಗುಡಿಸಿ ಸ್ವಚ್ಛ ಮಾಡ್ತಿದ್ದಾಳೇನೋ ಅಂತ ಕಾಣಿಸ್ತದೆ. ಭಗವಂತನ ಸೇವಾ ಮಾಡ್ಲಿಕ್ಕೆ ಅನೇಕ ಜನ ಇರಬಹುದು, ಆದ್ರೆ ಭಗವಂತನ ಸೇವೆಯನ್ನು ತಾನೇ ಮಾಡ್ತಾಳೆ ಅಂತ ಶಾಸ್ತ್ರ ಹೇಳ್ತದೆ. ಕೋಟಿ ಕೋಟಿ ಭಕ್ತರಿರಲು ಆಟಕಾಂಬರನ ಸೇವೆ ತಾನೇ ಮಾಡುತ್ತೆ ಹೇಳುವಂತ ದಾಸರು ಒಂದು ಹಾಡು ಹೇಳ್ತಾರೆ. ಹೀಗೆ ತಾನೇ ಸೇವಾ ಮಾಡ್ತಾಳೆ. ಈ ಸಂದರ್ಭದಲ್ಲಂತೂ ನಡ್ಕೊಂಡು ಹೋಗುವಾಗಲೂ ಆ ಕೈಯಲ್ಲಿರುವ ಕಮಲ ಅದೊಂದು ಕಸಬರಿಗೆ ಅಂತೆ ಉಡುಗೋಲಿನಂತೆ ಕಾಣಿಸ್ತದೆ, ಅಂತಹ ವೈಭವ ಅದು. ಅಲ್ಲಿ ಕೆಲವು ಬಾರಿ ಹೂವು, ತುಳಸಿ ಇತ್ಯಾದಿನ ಸಂಗ್ರಹ ಮಾಡಬೇಕು ಅಂತ ಅವಳು ಹೋಗಿರ್ತಾಳೆ. ಅಲ್ಲೊಂದು ಸರೋವರ, ಆ ಸರೋವರದಲ್ಲಿ ತನ್ನ ಮುಖ ಅವಳು ನೋಡ್ಕೋತಾಳೆ. ಈ ಮುಖ, ನನ್ನ ಈ ಮುಖ ಭಗವಂತನಿಗೆ ಎಷ್ಟು ಪ್ರಿಯ ಅಂತ ಅವಳು ನೋಡಿ ಆನಂದ ಪಡ್ತಾಳೆ. ನೋಡ್ಲಿಕ್ಕೆ ಕನ್ನಡಿ ಬೇರೆ ಇರ್ತವೆ, ಅದು ವಿಷಯ ಬೇರೆ. ಆದ್ರೂ ಆ ತಿಳಿಗೊಳದಲ್ಲಿ ಸರೋವರದಲ್ಲಿ ಮುಖ ನೋಡಿದಾಗ ಇದೇ ಮುಖವನ್ನೇ ಅಲ್ವಾ ನನ್ನ ಸ್ವಾಮಿ ಭಗವಂತ ಇಷ್ಟು ಪ್ರೀತಿಸುವುದು ಅಂತ ಸಂತೋಷ ಪಡ್ತಾಳೆ. ಅಂಥ ವಿಲಕ್ಷಣವಾದ ಲೋಕ. ಆ ಲೋಕದ ಬಗ್ಗೆ ವರ್ಣನೆ ಇದೆ, ಅದೇನು ಬೇಕಾಗಿಲ್ಲ ನಮ್ಗೆ, ಅದು ಸ್ವಲ್ಪ ವಿವರಣೆ ಅಷ್ಟೇ ಹೇಳಿದೆ. ದೇವ ಅವೈಕ್ಷಿತ ಗೃಹೀತ ಗದವು ಪರಾಘ್ಯಂ ಕೇಯೂರ ಕುಂಡಲ ಕಿರೀಟ ವಿಟಂಕವೇಶವು. ಅಲ್ಲಿ ಜಯ ವಿಜಯರು ಅಂತ ಇಬ್ರು ದೇವಪಾಲಕರು, ಅವರಿಬ್ರು ಕೈಯಲ್ಲಿ ಗಳೆ ಇಟ್ಕೊಂಡು ಉತ್ತಮವಾದ ಆಭರಣಗಳನ್ನೆಲ್ಲ ಧರಿಸಿ ಅಲ್ಲಿ ನಿಂತ್ಕೊಂಡಿದ್ರು. ಯಾವ ಒಳಗೆ ಬರಬಾರದು ಅಂತ ಯಾವತ್ತು ಜಾಗರೂಕರಾಗಿದ್ದರು. ದ್ವಾರಪಾಲಕರು ಅಂದ್ರೆ ಸ್ವಲ್ಪ ಗಂಟಿಕ್ಕಿದ ಮುಖ, ಪೊಲೀಸರಂತೆ ಮಿಲಿಟರಿಯವರಂತೆ ಇರ್ತಾರೆ, ನಮ್ಗೆ ಗೊತ್ತಿದೆ. ಆದ್ರೆ ಇವರು ಮತ್ತೆ ಜಯ ವಿಜಯರು ಅವರನ್ನು ಲೆಕ್ಕಿಸದೆ ಮುಂದೆ ಹೋದರು. ಯಾಕೆಂದ್ರೆ ಅವ್ರಿಗೇನು ಭಯ ಇದೆ, ಈ ಜಗತ್ತಿನಿಂದ ಏನಾಗಬೇಕಾಗಿದೆ ಅವರಿಗೆ ನಮ್ಗೆ ಹಿಂದೆ ಗೊತ್ತಿದೆ. ಅವ್ರಿಗೆ ಯಾವ ಹಿತಾಸಕ್ತಿಯೂ ಇಲ್ಲ. ಚತುರ್ಮುಖ ಬ್ರಹ್ಮನ ಮಕ್ಕಳಾಗಿ ಹುಟ್ಟಿದ್ರು ಕೂಡ ಅವರು ಸಂತಾನ ಉತ್ಪಾದನೆಗಾಗಿ ಪ್ರಯತ್ನ ಪಡಲೇ ಇಲ್ಲ, ಅಷ್ಟು ವಿರಕ್ತರವರು.
ಇನ್ನು ಯಾವ ಜಯ ಏನು ವಿಜಯ ಏನು ಅವ್ರಿಗೆ ಏನ್ ಮಾಡೋರಿದ್ದಾರೆ ಅದರಿಂದ ಅವರು ವಿಚಾರಣೆ ಮಾಡಲಿಲ್ಲ, ಮುಂದೆ ಹೋದರು. ಆದ್ರೆ ಅವರು ಮಾತ್ರ ಅವ್ರನ್ನ ತಡೆ ಹಿಡಿದ್ಬಿಟ್ರು, ನಿಲ್ಲಿಸಿಬಿಟ್ರು. ಈ 4 ಜನ ಏನಿದ್ದಾರಲ್ಲ, ಸನತ್ ಕುಮಾರ, ಸನತ್ ಸುಜಾತ, ಸನಂತನ, ಈ 4 ಜನ ಇವರು 5 ವರ್ಷದ ಹುಡುಗರಂತೆ ಇರ್ತಾರಂತೆ. ಯಾವತ್ತೂ ಕೂಡ ದಶಾರ್ಧ ವಯಸ್ಸಿನ ಸಣ್ಣ ಹುಡುಗರಂತೆ ಇರ್ತಾರೆ. ಅಂಥವ್ರನ್ನ ವಯಸ್ಸೇನೋ ಬಹಳ ಆಗಿದೆ, ಆದ್ರೆ ನೋಡ್ಲಿಕ್ಕೆ ಮಾತ್ರ ಆ ಥರ ಇರ್ತಾರೆ. ಅವರನ್ನು ಈ ಜಯ ವಿಜಯರು ತಡೆ ಹಿಡಿದು ನಿಲ್ಲಿಸ್ಬಿಟ್ರು. ಹಾಗೆ ಮಾಡಬಾರ್ದಿತ್ತವರು, ಆದರೆ ಭಗವಂತನ ದ್ವಾರಪಾಲಕರು ತಮ್ಮ ಕರ್ತವ್ಯ ತಾವು ಮಾಡಬೇಕು ಅಂತ ತಡೆ ಹಿಡಿದು ನಿಲ್ಲಿಸಿಬಿಟ್ರು. ಆವಾಗ ಮುನಿಗಳಿಗೆ ಕೋಪ ಬಂತು. ಕೋಪ ಬಂದು ಅವರಿಗೊಂದು ಶಾಪ ಕೊಟ್ಬಿಟ್ರು. 3 ಅವತಾರಗಳನ್ನು ತಾಳ್ರಿ, ನೀವು ಭಗವಂತನಿಗೆ ಶತ್ರುಗಳಾಗಿ ಬಿಡ್ರಿ, ಭಗವಂತನನ್ನು ವಿರೋಧಿಸ್ತಾ 3 ಅವತಾರ ತಾಳ್ರಿ ಅಂತ ಶಾಪ ಕೊಟ್ಬಿಟ್ರು. ಒಂದು ಹಿರಣ್ಯಕಶಿಪು, ಹಿರಣ್ಯಾಕ್ಷ ಅಂತ. ಹಿರಣ್ಯಾಕ್ಷ ವರಾಹನಿಂದ ಸಾವು ಕಂಡ, ಹಿರಣ್ಯಕಶಿಪು ನರಸಿಂಹನಿಂದ ಸಾವು ಕಂಡ. ರಾವಣ ಕುಂಭಕರ್ಣ ಅಂತಿದ್ರು, ರಾಮಾಯಣದಲ್ಲಿದ್ರು, ರಾಮನಿಂದಲೇ ಸತ್ತರು. ಮತ್ತೆ ಶಿಶುಪಾಲದಂತ ವಕ್ರ ಅಂತಿದ್ರು, ಕೃಷ್ಣಾವತಾರದಲ್ಲಿದ್ರು, ಅವರು ಕೃಷ್ಣನಿಂದ ಮರಣ ಹೊಂದಿದರು. ಹೀಗೆ 3 ಜನ್ಮ ನಿಮಗೆ ಬರಲಿ ಅಂತ ಹೇಳಿದರು. ಮೂಲತಃ ಜಯ ವಿಜಯರೆಲ್ಲ ಭಕ್ತರೇ, ಆದ್ರೆ ಹೀಗೆ ತಮ್ಮ ಕರ್ತವ್ಯ ಮಾಡಬೇಕು ಅನ್ನೋ ಭರದಲ್ಲಿ ಈ ಮುನಿಗಳಿಗೆ ಅವರು ಅಪಚಾರ ಮಾಡಿದ್ರಷ್ಟೇ. ಅವರು ಪಾದ ಹಿಡಿದು ಕೇಳ್ಕೊಂಡ್ರು, ಇಂಥ ತಪ್ಪು ನಮ್ಮಿಂದ ಆಗದೇ ಇರಲಿ, ನಾವೇನೋ ಸಣ್ಣ ಅಪರಾಧ ಮಾಡಿದ್ವಿ, ನಮ್ಮ ಕರ್ತವ್ಯ ನಾವು ಮಾಡ್ಲಿಕ್ಕೆ ಹೋಗಿದ್ರಷ್ಟೇ, ನೀವು ನಮ್ಗೆ ಇಂಥ ಶಾಪ ಕೊಟ್ಟು ಬಿಟ್ರೆ, ನಾವು ಪಶ್ಚಾತ್ತಾಪ ಪಟ್ಟಿದ್ದೀವಿ, ಆದ್ರೆ ನೀವು ನಮಗೊಂದು ವರ ಕೊಡಬೇಕು, ನಮಗೆ ಆ ಭಗವಂತನ ಸ್ಮರಣ ತಪ್ಪದೇ ಇದೆ. ಜಯ ವಿಜಯರು ಅಲ್ಲಿ ಏನಿರ್ತಾರಲ್ಲ ಮೇಲೆ, ಅವ್ರಿಲ್ಲಿ ಅವತಾರ ಮಾಡಿ ಬಂದಿರ್ತಾರೆ. ಅವತಾರ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ಆದ್ರೆ ಆ ರೂಪಗಳಿಗೆ ಏನು ಭಗವಂತನ ಸ್ಮರಣೆ ತಪ್ಪದೆ ಹೋಗ್ಲಿ ಅಂತ ಕೇಳ್ಕೊಂಡು, ಆವಾಗ ಭಗವಂತ ಅಲ್ಲಿ ತಾನೇ ಓಡಿ ಬಂದ. ಏವಂ ತದೇವ ಭಗವಾನ್ ಅರವಿಂದನಾಭ ನಿಲಯ ಸಹಶ್ರೀ. ಲಕ್ಷ್ಮೀದೇವಿ ಜೊತೆಗೆ ಭಗವಂತ ಧಾವಿಸಿ ಬಂದ ಅಂದಮೇಲೆ ಅವನ ಸತಿ ಲಕ್ಷ್ಮೀದೇವಿಯು ಅಲ್ಲಿ ಧಾವಿಸಿ ಬಂದು ಆ ಜಯ ವಿಜಯರನ್ನು ನೋಡಿದ. ಭಗವಂತ ನೋಡಿದ. ಈ ನಡೆದನ್ನೆಲ್ಲ ಅಲ್ಲಿ ತಿಳ್ಕೊಂಡ. ಆ ಭಗವಂತನನ್ನ ಅವರು ನೋಡಿದ್ರು, ನೋಡಿ ಆನಂದ ಪಟ್ಟರು. ಅವನ ಸ್ವರೂಪ ಎಷ್ಟು ದಿವ್ಯವಾದ ಸ್ವರೂಪ ಅದನ್ನೆಲ್ಲ ಅವರು ನೋಡಿದ್ರು. ಮುಂದೆ 17ನೇ ಅಧ್ಯಾಯದಲ್ಲಿ ಆ ಭಗವಂತ ಅವರಿಗೆ ಸಮಾಧಾನ ಹೇಳಿದ್ದು ಕೇಳಿಬರು. ನೀವು ನನ್ನನ್ನು ಸ್ತೋತ್ರ ಮಾಡಿದ್ದೀರಿ, ತನಕ ಸಂಬಂಧನಾಗಲು ನನ್ನನ್ನು ಸ್ತೋತ್ರ ಮಾಡಿದ್ದೀರಿ. ವಸ್ತುತಃ ನಾನು ಭಕ್ತರನ್ನು ತುಂಬಾ ಮೆಚ್ಚುತ್ತೇನೆ. ಭಗವದ್ಗೀತಾದಲ್ಲಿ ಹೇಳ್ತಾರೆ, ಜ್ಞಾನೀತು ಆತ್ಮೈವ ಎಂಬುದು. ಜ್ಞಾನಿಗಳು ಅಂದ್ರೆ ಭಗವಂತನಿಗೆ ತನ್ನ ಆತ್ಮದ ಒಂದು ತುಂಡೇನು ಅನ್ನುವಷ್ಟು ಪ್ರೀತಿ ಇರ್ತದೆ. ನನ್ನ ದ್ವಾರಪಾಲಕರು ನನ್ನ ಲೋಕಕ್ಕೆ ಯಾರು ಬಂದ್ರೆ ಅವ್ರನ್ನ ತಡಿಬೇಕು ಅನ್ನೋ ವಿಷಯ ಸರಿ, ಆದ್ರೆ ಇವರೀಗ ಸ್ವಲ್ಪ ಹೆಚ್ಚಿನ ಅಪರಾಧನೆ ಮಾಡಿಬಿಟ್ಟಿದ್ದಾರೆ, ನೀವೊಂದು ಅಪಚಾರ ಮಾಡಿದ್ದಾರೆ. ಜ್ಞಾನಿಗಳು ನನ್ನ ಪರದೈವ, ಬ್ರಹ್ಮದೈವಂ ಪರಮ ಮಹಿಮೆ. ಜ್ಞಾನಿ ಅಂದ್ರೆ ಭಗವಂತ ಹೇಳ್ತಾನೆ, ಈ ಕಡೆ ಜ್ಞಾನಿಗಳು ಭಗವಂತನ ದೈವ ಅಂತ ತಿಳ್ಕೊಂಡು ಆರಾಧನೆ ಮಾಡ್ತಿದ್ರೆ, ಭಗವಂತ ಹೇಳ್ತಾನೆ ಜ್ಞಾನಿಯೇ ನನ್ನ ದೈವ ಅಂತ. ಇದು ಅವನು ನಮ್ಮ ಮೇಲೆ ತೋರಿಸುವಂತ, ನಮ್ಮ ಮೇಲೆ ಅಂದ್ರೆ ಜ್ಞಾನಿಗಳ ಮೇಲೆ ತೋರಿಸುವಂತ ಒಂದು ಪ್ರೀತಿ. ಜಗತ್ತಿನಲ್ಲಿ ಸೇವಕರು ಏನಾದರೂ ಅಪರಾಧ ಮಾಡಿದರೆ ಒಂದು ತಪ್ಪು ಯಾರು? ಮಾಲೀಕಂದೇ ಅಪರಾಧ ಆಗ್ತದೆ. ಮಾಲೀಕನಿಗೆ ಜನ ಬೈತಾರೆ, ಅವರಲ್ಲಿ ಹೋಗಿದ್ವಿ ಇಂಥದೊಂದು ಅಪಚಾರ ನಮ್ಗಾಯ್ತು ಅಂತ ಜನ ಮಾಲೀಕನ ಕೀರ್ತಿಯನ್ನೇ ಬೈತಾರೆ. ಆದ್ರಿಂದ ನೀವು ಇವ್ರಿಗೆ ಶಾಪ ಕೊಟ್ಟದ್ದು ನನಗೆ ಸಮಾಧಾನವೇ ಇದೆ. ಶಾಪ ಕೊಟ್ಟದ್ದೇನು ತಪ್ಪಾಗಲಿಲ್ಲ. ಯಾಕೆಂದ್ರೆ ಭಗವಂತ ಇಲ್ಲೊಂದು ಮಾತು ಹೇಳ್ತಾನೆ, ತುಂಬಾ ಸುಂದರವಾದ ಮಾತು. ಚಿಂದ್ಯಾಂ ಸ್ವಭಾವಮತಿವ ಪ್ರತಿಕೂಲ ವೃತ್ತಿಂ. ನನ್ನ ಭಕ್ತರಿಗೆ ಯಾರಾದ್ರು ತೊಂದರೆ ಕೊಟ್ರೆ, ಆ ತೊಂದರೆ ಕೊಟ್ಟ ವ್ಯಕ್ತಿ ಅಂತ ಎಷ್ಟೇ ಬಲಿಷ್ಠನಾದ್ರು ಅಂತವನು ನಾನು ಆ ಕೈಯನ್ನೇ ಕತ್ತರಿಸಿ ಬಿಡ್ತೇನೆ. ಚಿಂದ್ಯಾಂ ಸ್ವಭಾವಮಪಿ, ನನ್ನ ತೋಳನ್ನೇ ಬೇಕಾದ್ರೆ ಕತ್ತರಿಸ್ಕೋತೇನೆ. ನನ್ನ ತೋಳು, ಭಗವಂತನ ತೋಳು, ನನ್ನ ಜ್ಞಾನಿಗಳಿಗೆ ಏನಾದರೂ ತೊಂದರೆ ಕೊಟ್ರೆ, ಆಕಸ್ಮಿಕವಾಗಿ ತೊಂದರೆ ಕೊಟ್ರೆ
ನಾನು ತೋಳನ್ನೇ ಕತ್ತರಿಸಿ ಹೋಗುತ್ತೀನಿ ಹೊರತು ನಾನು ಜ್ಞಾನಿಗಳನ್ನ ಕೈ ಬಿಡೋದು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ಹೀಗೆ ಅದರ ಅಂತರಾರ್ಥ. ಭಗವಂತನ ಬಾಹುವಿನಿಂದ ಹುಟ್ಟಿದ ರಾಜರು ಏನಿದ್ದಾರಲ್ಲ, ಆ ರಾಜರು ಅವರು ಭಗವಂತನಿಗೆ ಪ್ರಿಯರೇ. ಆದರೆ ಅವರೇನಾದರೂ ಇಂಥ ತಪ್ಪು ಮಾಡಿದರೆ, ನನ್ನ ಜ್ಞಾನಿಗಳಿಗೆ ಅಪಚಾರ ಮಾಡಿದರೆ, ಅಂಥ ಜ್ಞಾನಿಗಳಾದ ರಾಜರನ್ನು ನಾನು ಸದ್ವಸ್ತನ್ನು ನೀಡುತ್ತೇನೆ, ಅವರನ್ನು ಶಿಕ್ಷಿಸ್ತೇನೆ. ಆದ್ದರಿಂದ ನೀವು ಇವತ್ತು ನನ್ನ ಈ ಭಕ್ತರಿಗೆ, ನನ್ನ ದ್ವಾರಪಾಲಕರಿಗೆ ಶಾಪ ಕೊಟ್ಟದ್ದು ಉಚಿತವೇ. ಜ್ಞಾನಿಗಳಿಗೆ ನಾನು ಬಹಳ ಗೌರವ ಕೊಡ್ತೀನಿ, ಅವ್ರನ್ನ ಬಹಳ ಪ್ರೀತಿಸ್ತೀನಿ ಅಂತ ಹೇಳಿದ. ಒಂದು ಕಥೆ ನೀವೆಲ್ಲರೂ ಕೇಳಿರ್ತೀರಿ. ಈ ಜಯ ವಿಜಯರಿಗೆ ಸನತ್ ಕುಮಾರ, ಸನತ್ ಇವರೆಲ್ಲ ಮೊದಲಾದ 4 ಜನ ಶಾಪ ಕೊಟ್ಟರಲ್ಲ, ಶಾಪ ಕೊಡುವಾಗ ಅಲ್ಲೊಂದು ಪ್ರಸಂಗ ಬಂತಂತೆ. ಭಗವಂತನಿಗೆ ಭಕ್ತರಾಗಿ 7 ಜನ್ಮಗಳನ್ನ ಭೂಲೋಕದಲ್ಲಿ ಕಳಿತೀರೋ, ಭಗವಂತನಿಗೆ ದ್ವೇಷಿಗಳಾಗಿ 3 ಜನ್ಮಗಳನ್ನ ಭೂಲೋಕದಲ್ಲಿ ಕಳಿತಿರೋ ಅಂತ ಒಂದು 2 ಆಯ್ಕೆಗಳನ್ನು ಇಟ್ಟರು. ಆವಾಗ ಜಯ ವಿಜಯರು ಭಗವಂತನಿಗೆ ದ್ವೇಷಿಗಳಾದರೂ ಅಡ್ಡಿ ಇಲ್ಲ, ಭಗವಂತನಿಂದ ಬಹಳ ನಾವು ಕಾಲ ದೂರ ಇರ್ಲಿಕ್ಕೆ ಬಯಸೋದಿಲ್ಲ, 3 ಜನ್ಮ ಆದರೂ ಅಡ್ಡಿ ಇಲ್ಲ, ಬೇಗ ಬಂದ್ಬಿಡ್ತೀವಲ್ಲ ಭಗವಂತನ ಹತ್ರ. ಅದರಿಂದ 7 ಜನ್ಮ ಭಕ್ತರ ಜನ್ಮ ಬೇಡ, 3 ಜನ್ಮ ಇದು ಭಗವಂತನ ವೈರಿಗಳಾದರೂ ಅಡ್ಡಿ ಇಲ್ಲ ಅಂದ್ರಂತ. ಇಂಥ ಡೈಲಾಗ್ಗಳು, ಈ ವಿಷಯಗಳನ್ನ ಕೇಳಿ ಚೆನ್ನಾಗಿದೆ, ಆದ್ರೆ ಶಾಸ್ತ್ರದಲ್ಲಿ ಅಂತ ಮಾತೆಲ್ಲೂ ಇಲ್ಲ. ಅಂತದನ್ನು ಬೇರೆ ಬೇರೆ ಕಡೆ ಎಲ್ಲಾದರೂ ನಮ್ಗೆ ಇವತ್ತು ಮಹಾಭಾರತ, ರಾಮಾಯಣ, ಭಾಗವತ, ಕೊನೆಗೆ ರಾಘವೇಂದ್ರ ಸ್ವಾಮಿ ಚರಿತ್ರೆಯನ್ನು ಕೂಡ ಅವ್ರ ಮೂಲ ಗ್ರಂಥದಲ್ಲಿ ಏನಿದೆ ಅಂತ ಯಾರಿಗೂ ನೋಡ್ಲಿಕ್ಕೆ ಕುಡಿಸೋತಿಲ್ಲ. ಅದನ್ನ ಮಾಧ್ಯಮದವರು ಯಾವ ತರ ತೋರಿಸಿ ಹೊರಟಿರ್ತಾರೋ ಅದರ ಮೂಲಕನೇ ನೋಡಿ ನಾವು ತಿಳ್ಕೊಳ್ಬೇಕಾದ ಪ್ರಸಂಗ ಬಂದಿದೆ. ಅದಕ್ಕಾಗಿ ಎಚ್ಚರಿಕೆ ಕೊಟ್ಟೆ. ಮೂಲ ಗ್ರಂಥಗಳಲ್ಲಿ ಏನಿದೆ ಅಂತ ಅನ್ನೋದನ್ನ ಕೇಳಿ ತಿಳಿಯುವುದು ಯಾವತ್ತೂ ಕೂಡ ಯೋಗ್ಯ. ಇಲ್ಲ ಹೋದ್ರೆ ಏನಿನ ಕೆಲಸಕ್ಕೆ ಬಾರದ ಕಥೆಗಳನ್ನೆಲ್ಲ ಕೇಳಿ ನಮ್ಮ ಮನಸ್ಸನ್ನು ಕಲುಷಿತ ಮಾಡಿ, ಕೇಳುವವರ ಮನಸ್ಸನ್ನು ನಾವು ಕಲುಷಿತ ಮಾಡ್ತೀವಿ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಅವಾಗ ಅವ್ರು ಹೇಳಿದರು, ನಿನ್ನ ಮಾತಿನ ಅಭಿಪ್ರಾಯವೇ ನಮಗೆ ತಿಳಿಯೋದಿಲ್ಲ, ನೀನು ಈ ಜಗತ್ತಿನ ಪಾಲಕ, ಅದನ್ನ ಸೃಷ್ಟಿಸ್ತಿ, ಪಾಲಿಸ್ತಿ, ನಾಶ ಮಾಡ್ತಿ. ತುಂಬಾ ಸ್ಥೂಲವಾದ ಮಾತನ್ನು ಯಾವತ್ತೂ ಕೂಡ ನೀನು ಆಡುವವನಲ್ಲ. ಭಕ್ತರು ನಿನ್ನ ಪ್ರಿಯ ಹೌದು, ಆದರೂ ನಮ್ಮನ್ನೆಲ್ಲ ಮಾಯೆ ಒಳಪಡಿಸುವಂತಹ ಮೋಹಕವಾದ ಮಾತುಗಳನ್ನು ಆಡಿದ್ದೆ ನೀನು. ಸಂಸಾರವನ್ನು ನಮ್ಮಂಥವರು ದಾಟುವುದೇ ನಿನ್ನ ಅನುಗ್ರಹದಿಂದ. ಅದರಿಂದ ನಾವೇನ್ ಮಾಡಬೇಕು, ಅದನ್ನ ನೀನೇ ನಮಗೆ ಆಜ್ಞೆ ಮಾಡಿ ಹೇಳಬೇಕು. ನಾವು ನೀವು ನಮ್ಮಂಥ ಸಾಮಾನ್ಯ ಮನುಷ್ಯರು ನಿನ್ನ ಪಾದಗಳನ್ನು ಆರಾಧನೆ ಮಾಡುವುದು, ನಿನಗೆ ಅಧೀನರಾಗಿರುವುದು ಏನಿದೆ, ಸ್ವಯಂ ಲಕ್ಷ್ಮೀದೇವಿಯೇ ನಿನ್ನ ಅಧೀನರಾಗಿದ್ದಾಳೆ, ನಿನ್ನನ್ನು ಯಾವತ್ತೂ ಅವಳು ಹಿಂಬಾಲಿಸಿಕೊಂಡಿರ್ತಾಳೆ. ಅದರಿಂದ ನಾವೇನ್ ಮಾಡ್ಬೇಕು ಅಂತ ಅನ್ನೋದನ್ನ ನನಗೆ ನೀವು ಹೇಳಿದ್ರೆ ಸಾಕು. ಈಗ ಅವ್ರು ಕೇಳ್ಕೊಂಡ್ರು. ಅಲ್ಲೊಂದು ಮಾತು ಹೀಗೆ ಕೇಳಿ ಬಂತು, ನಾವು ಬೇಕಾದ್ರೆ ನರಕಕ್ಕೂ ಹೋಲಿಕ್ಕೆ ಸಿದ್ಧರಿದ್ದೇವೆ. ಅವ್ರು ಹೇಳಿದ್ರಂತೆ, ನೀನೇನಾದ್ರೂ ನಾವಿಂತ ಮಾಡಿದ ಪಾಪದ ಪರಿಹಾರವಾಗಿ ನರಕಕ್ಕೆ ಹೋಗ್ಬೇಕು, ಈ ಸನಕ ಸನಂದನಾದಿಗಳು ಅಂತ ನಮ್ಗೆ ಶಾಪ ಕೊಟ್ಟರೆ ನಮಗೊಂದು ಶಿಕ್ಷೆ ಕೊಡೋದಾದ್ರೆ, ನಿನ್ನ ಭಕ್ತರು ದ್ವಾರಪಾಲಕರಿಗೆ ಜಯ ವಿಜಯರಿಗೊಂದು ಶಾಸ್ತಿ ಆಯ್ತು, ಅದು ಆ ಕಡೆಯಲ್ಲೇ. ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು ಅದನ್ನು ಹೇಳ್ಬೇಕು ಅಂತ ಅವರೊಂದು ಮಾತು ಕೇಳ್ತಾರೆ. ಅಲ್ಲಿ ಒಂದು ಬೇರೆ ಪುರಾಣದ, ಭಾಗವತದ ಬೇರೆ ಪುರಾಣ, ಭಾಗವತದ ವ್ಯಾಖ್ಯಾನ ಇರುತ್ತೆ, ಬೇರೆ ಪುರಾಣಗಳಲ್ಲಿ ಒಂದು ಮಾತಿದೆ. ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಜಗತ್ತಿನಲ್ಲಿ ಜ್ಞಾನಿಗಳಿಗೂ ಕಷ್ಟ ಬರ್ತಿರ್ತದೆ, ಅಜ್ಞಾನಿಗಳಿಗೂ ಕಷ್ಟ ಬರ್ತಿರ್ತದೆ. ಆ ಥರ ಕಷ್ಟ ಬಂದಾಗ ಅದನ್ನು ಭಗವಂತ ಮಾಡಿದ ಒಂದು ಶಿಕ್ಷೆ ನಮಗೆ. ಭಗವಂತ ನಾವೇನೋ ಅಪರಾಧ ಮಾಡಿದ್ವಿ, ಆ ಅಪರಾಧಕ್ಕೆ ಪ್ರತಿಯಾಗಿ ಅವನು ಶಿಕ್ಷೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ದಂಡೋಪಿ ಭಗವತ್ತೀರ್ಣ ಮಮೈಷೋನುಗ್ರಹ ಕೃತಃ ಇತಿ ಭಕ್ತಿಯ ಚಿಂತೆಯತ ಶುಭಕಾರಿ ಭವತ್ಕಲಂ. ಭಕ್ತಿಯಿಂದ ಭಗವಂತ ಕೊಟ್ಟದ್ದನ್ನ ಅದು ಸುಖ ಆಗಲಿ ದುಃಖ ಆಗಲಿ, ನೀ ಎಲ್ಲಿಯಾದ್ರೂ ನಮ್ಮನ್ನು ಹಾಕು, ನೀ ಹೇಗೆ ಇಟ್ಟಿರ್ತೀಯೋ ಹಾಗೆ ಇರ್ತೇನೆ, ಇಟ್ಟಂಗೆ ಇರುವೇನೋ ಹರಿ ಅಂತ ಕೇಳ್ಕೋಬೇಕು ಅವನನ್ನು. ಹೊರತು ಸುಖ ಬಂದಾಗ ಬಾರಿ ಹಿಗ್ಗಿ ಹಾರಾಡುವುದು, ಹಾಗೆ ದುಃಖ ಬಂದಾಗ ಭಗವಂತ ನಮಗಿಂತ ದುಃಖ ಯಾಕೆ ಕೊಟ್ಟ ಅಂತ ಅವನನ್ನ ನಿಂದಿಸುವುದು, ಇಂಥದನ್ನೆಲ್ಲ ಮಾಡಬಾರದು. ಅದು ಬಂದಾಗಲೂ ಕೂಡ ಭಗವತ್ತೀರ್ಣ ಮಮ ಏಷ ಅನುಗ್ರಹ ಕೃತಃ, ಇದು ಭಗವಂತ ನಮಗೆ ಮಾಡಿದ ಅನುಗ್ರಹ ಅಂತ ಭಾವಿಸಬೇಕು.
ಆ ಥರ ಮಾಡಿದರೆ ಭಗವಂತ ಅದನ್ನು ಮೆಚ್ಚುತ್ತಾನೆ. ಆದ್ರಿಂದ ನಮ್ಮಲ್ಲಿ ಏನಾದ್ರು ದೋಷಗಳಿದ್ರೆ ಅವು ತೊಳೆದು ಹೋಗ್ತಾರೆ. ಆದರೆ ಅಲ್ಲಿಯೂ ಭಗವಂತನನ್ನು ನಾವು ಒಂದು ವೇಳೆ ಏನಾದರೂ ನಿಂದನೆ ಮಾಡಿ ತೊಡಗಿದ್ರೆ ಆವಾಗ ಮತ್ತು ಹೆಚ್ಚಿನ ದೋಷಕ್ಕೆ ಗುರಿಯಾಗ್ತಾನೆ ಮನುಷ್ಯ. ಯಾವತ್ ಪರಮ ಭಕ್ತಿ ಇತ್ತು ಧೃಚ್ಯತೆ ದುಃಖ ಉಲ್ಬಣಂ ತಾವನ್ ಮುಕ್ತವು ಸುಖೋದ್ರೇಕ. ಈ ಜಗತ್ತಿನಲ್ಲಿ ನಾವೇನೇ ಸುಖಪಟ್ಟರು ಅಥವಾ ಏನೇ ದುಃಖಪಟ್ಟರು ಅದೆಲ್ಲವೂ ಭಗವಂತ ನಾವು ಕೊಟ್ಟದ್ದು, ಆ ಪ್ರಕಾರ ನಾವು ಬದುಕಬೇಕು ಅಂತ ಆಲೋಚನೆ ಮಾಡೋದು. ಇಲ್ಲಿದ್ದಾಗ ನಾವು ಹಿಂದೊಂದು ಎರಡು ಉದಾಹರಣೆಗಳು ನೋಡಿದೆ. ಒಂದು ಯಾವುದೋ ಒಂದು ಮಿಲಿಟರಿ ಸೇವೆಗೋ ಪೊಲೀಸಿನ ಸೇವೆಗೋ ಒಬ್ಬ ಮನುಷ್ಯ ಸೇರಬೇಕು ಅಂದರೆ ಎಷ್ಟು ಥರದ ತರಬೇತಿ ಪಡ್ಕೋಬೇಕಾಗ್ತದೆ. ಸುಮ್ಮನೆ ಹಾಗೆ ಹೋಗಿಬಿಡ್ತೇನೆ ಅಂದ್ರೆ ಅದರಿಂದ ಏನೂ ಸಾಧನೆ ಆಗೋದಿಲ್ಲ. ಇಲ್ಲಿ ಉಂಡುಟ್ಟು ಮಲಗಿದವನು, ಆರಾಮಾಗಿ ಮಲಗಿದವನು ಕಠಿಣವಾದ ದೇಶ ಸೇವೆ ಮೊದಲಾದವನ್ನು ಏನು ಮಾಡ್ತಾನೆ, ಎಷ್ಟು ಅಲ್ಲಿ ಕಷ್ಟಗಳನ್ನು ಅವನು ಅನುಭವಿಸಬೇಕಾಗ್ತದೆ. ಆದ್ರಿಂದ ಅಲ್ಲಿ ಮೇಲೆ ಅವನು ಹೋದಾಗ, ಮೇಲಿನ ದೇಶ ಸೇವೆಗಂತ ಹೋಗ್ಬೇಕಾದ್ರೆ ಇಲ್ಲಿ ಎಷ್ಟು ಥರದ ಕಷ್ಟಗಳನ್ನು ಅವರು ಅನುಭವಿಸಬೇಕಾಗ್ತದೆ. ಕಾಮಂ ಭವೇನು ವಿಜನೈರ್ ವಿನಷ್ಟಾ ನಿರೇಶು ನಷ್ಟಾ. ನಾವು ನಮ್ಮ ಪಾಪ ಫಲ ಅನುಭವಿಸಲಿಕ್ಕೆ ರೆಡಿ ಇದ್ದೇವೆ ಅಂದ್ರು ಅವರು. ಯಾಕಂದ್ರೆ ನಿನ್ನ ದ್ವಾರಪಾಲಕರು ದೇವರು, ಅವ್ರಿಗೆ ಶಾಪ ಕೊಟ್ಬಿಟ್ವಲ್ಲ ನಾವು. ಅದರಿಂದ ನಿನಗೆ ನಮ್ಮ ಮೇಲೆ ಏನಾದ್ರು ಕೋಪ ಬಂದಿದ್ರೆ ನಾವು ನರಕದಲ್ಲಿ ಹೋಗಿ ಬೇಯಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ನಿನ್ನ ಪಾದ ಕಮಲದ ಆಸಕ್ತಿ ಭಕ್ತಿ ಮಾತ್ರ ನಮ್ಗೆ ಯಾವತ್ತೂ ತಪ್ಪಬಾರದು ಅಂತ ಕೇಳ್ಕೊಂಡ್ರು. ಅಲ್ಲೇ ಬರುವ ಒಂದು ಶ್ಲೋಕ ಇದೆ. ದೊಡ್ಡ ದೊಡ್ಡ ಭಕ್ತರು ಅವ್ರು ನರಕಕ್ಕೆ ಹೋಗ್ಲಿ ಎಲ್ಲೇ ಹೋಗ್ಲಿ ಎಷ್ಟೇ ದುಃಖ ಅನುಭವಿಸಿದ್ರು ಇಲ್ಲಿ ಎಷ್ಟು ದುಃಖ ಅನುಭವಿಸ್ತಾರಲ್ಲ ಅಲ್ಲಿ ನಾಳೆ ಮುಕ್ತಿಯಲ್ಲಿ ಅಷ್ಟು ಸುಖ ಇರ್ತದೆ. ಏನಿದ್ರು ಎಲ್ಲ ಇಲ್ಲೇ ಕಳ್ಕೊಂಡು ಬಿಡ್ಬೇಕು. ತಾವನ್ ಮುಕ್ತವು ಸುಖೋದ್ರೇಕ ತತ್ರ ಚೇತ್ ಭಕ್ತಿ ವರ್ಧನೆ. ಹೀಗೆ ಹೇಳ್ತಾರೆ. ದುಃಖ ಬಂದಾಗ ಭಕ್ತಿ ಹೆಚ್ಚಾಗಬೇಕು. ದುಃಖ ಬಂದಾಗ ಭಕ್ತಿ ಕಡಿಮೆ ಆಗಬಾರ್ದು. ದುಃಖ ಬಂದಾಗ ಭಕ್ತಿ ಹೆಚ್ಚಾಗ್ತಾ ಹೋದ್ರೆ ಭಗವಂತ ಅವನಿಗೆ ಇದನ್ನು ಕೊಟ್ಟ, ಅವನ ದಂಡನೆ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡು ಆ ಭಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋದ್ರೆ ಅದನ್ನ ನಾಳೆ ಅದರಿಂದ ಮುಂದಿನ ಭವಿಷ್ಯ ಅದರಿಂದ ಅದ್ಭುತವಾಗಿರ್ತದೆ. ಈ ಜಗತ್ತಿನಲ್ಲೂ ಕಾಣೋದು ಹಾಗೇನೆ. ಟ್ರೈನಿಂಗ್ ಪಡ್ಕೊಳ್ಳುವಾಗ ನಾವು ಓಡಾಡಿ ತೊಡಗಿದ್ರೆ ಮುಂದೆ ನಾಳೆ ನಮಗೆ ಸಹಾಯ ಮಾಡೋರು ಯಾರು? ಉನ್ನತ ಪದವಿಗೆ ಇರ್ತಾನೆ ಹೇಗೆ ಮನುಷ್ಯ. ಆದ್ದರಿಂದ ಇದು ಲೌಕಿಕ ವ್ಯವಸ್ಥೆಯಾಗಿರಲಿ ಭಗವಂತನ ವ್ಯವಸ್ಥೆಯಾಗಿರಲಿ ಅಲ್ಲಿ ಈ ಥರ ನಾವು ಒಂದು ಮನೋಭಾವವನ್ನು ತಾಳಬೇಕು. ಜಗತ್ತಿನ ಕಷ್ಟ ನಷ್ಟಗಳು ಬಂದಾಗ ಭಗವಂತ ನಮಗೆ ಕೊಟ್ಟ ಒಂದು ತರಬೇತಿ ಇರುವಂತ ಭಾವನೆ ನಮಗಿರಬೇಕು ಅಂತ ಹೇಳ್ತಾರೆ. ಈ ಭಗವಂತ ಧಾರಣಾತ ಧರ್ಮೋ ಭಗವಾನ್, ಭಗವಂತನಿಗೆ ಧರ್ಮ ಅಂತಾರೆ. ಯಾಕೆ ಧರ್ಮ ಅಂತಾರೆ ಅಂದ್ರೆ ಜಗತ್ತನ್ನು ಧರಿಸಿದವನು ಯಾರು? ಜಗತ್ತು ಸ್ಥಿರವಾಗಿ ಇರುವುದು ಅವನ ಅನುಗ್ರಹದಿಂದ. ಅವನಿಗೆ ಯಮ ಅಂತನೂ ಅಂತಾರೆ. ಯಾಕೆ ಯಮ ಅಂತಾರೆ ಅಂದ್ರೆ ಯಮನಾಥ್, ಎಲ್ಲರನ್ನೂ ಹತೋಟಿಯಲ್ಲಿಟ್ಟಿರೋದ್ರಿಂದ ಅವನನ್ನ ಯಮ ಅಂತ ಹೇಳ್ತಾರೆ. ಇದು ಅಲ್ಲಿ ಬಂದಿರೋದು. ಹೀಗೆ ಇಷ್ಟು ಭಗವಂತನ ವ್ಯವಸ್ಥೆ ಇದೆ. ಅವಾಗ ಭಗವಂತ ಅವರಿಗೆ ಸಮಾಧಾನ ಹೇಳಿದೆ, ನೀವೇನು ಚಿಂತೆ ಮಾಡಬೇಕಾಗಿಲ್ಲ, ನೀವು ಯಾವ ನರಕಕ್ಕೂ ಹೋಗ್ಬೇಕಾಗಿಲ್ಲ, ನನ್ನ ವ್ಯವಸ್ಥೆ ಏನಿದೆ ಅದು ನಾನು ಮಾಡ್ತೇನೆ. ಆ ದೇವಿದೇವರು ಭೂಲೋಕಕ್ಕೆ ಹೋಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲದಂತ ಅಂತ 3 ಜನ್ಮಗಳನ್ನ ಸವಿಸಿ ಬರಲಿ ಅಂತ ಅವ್ರಿಗೆ ಸಮಾಧಾನ ಮಾಡಿ ಹೇಳಿದೆ. ಅವ್ರು ಹೊರಟೋದ್ರು. ದೇವಿದೇವರಿಗೂ ಹೇಳಿದೆ, ಹೋಗ್ರಿ ನೀವು, ಮುನಿಶಾಪವನ್ನ ಕಳೀಲಿಕ್ಕೆ ನಂಗೆ ಶಕ್ತಿ ಇದೆ, ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ಜಗತ್ತಿನ ವ್ಯವಸ್ಥೆ ಏನಿದೆ ಅದು ಮುನ್ನಡೆಯಿರಿ. ನೀವು ಹಿಂದೊಮ್ಮೆ ನಾನು ವಿಶ್ರಾಂತಿ ಪಡ್ಕೊಂಡಿದ್ದಾಗ ನನ್ನ ಪತ್ನಿ ಲಕ್ಷ್ಮೀದೇವಿ ಅಲ್ಲಿಗೆ ಬರ್ತಾ ಇದ್ರಿ, ಅವಳನ್ನೇ ನೀನು ತಡೆದಿದ್ರಿ. ನೀವು ಈಗಿದ್ದೀವಿ, ಕನಕ ಸಂಬಂಧನಾಗಿ ತಡೆದು ದೊಡ್ಡ ವಿಚಾರ ಅಲ್ಲ. ಪುರಾ ಅಪವಾರಿತಾದ್ವಾರಿ ವಿಶಂತಿ ಮೈ ಉಪಾರತೆ ಶ್ರದ್ಧೆಯ ರಮಾ, ಅವಳನ್ನೇ ತಡೆದಿದ್ರಿ. ಅವಾಗ ಅವಳು ಶಾಪ ಕೊಟ್ಟಿದ್ಲು. ಏನ್ ಶಾಪ ಕೊಟ್ಟಿದ್ಲು ಅಂದ್ರೆ ಮುನಿಶಾಪ ಬರಲಿ ಅಂತ ಶಾಪ ಕೊಟ್ಟಿದ್ಲು. ಆ ಮುನಿಶಾಪಕ್ಕನುಸಾರವಾಗಿ ಈ ತರ ನಿಮ್ಗೆ ಈಗಾಗಿದೆ ಅಷ್ಟೇ. ಆದ್ರಿಂದ ಆ ಶಾಪ ಎಲ್ಲ ಪರಿಹಾರ ಮಾಡ್ಕೊಂಡ್ರಿ, ಮತ್ತೆ ಬೇಗ ನನ್ನ ಬಳಿಗೆ ಬಂದ್ರಿ, ನೀವು ಹೋಗ್ರಿ ಅಂತ ಹೇಳಿದ್ರು. ಅದರಿಂದ ಆ ಮುನಿಶಾಪ ಬಂದಿದ್ರಿಂದ ಅವರ ಅಹಂಕಾರ ಎಲ್ಲ ಕಡಿಮೆ ಆಯ್ತು. ವೈಕುಂಠದಿಂದ ಅವ್ರು ಕೆಳಗೆ ಬಂದು ಬಿದ್ರು. ಬೀಳುವುದು ಅಂದ್ರೆ ಏನು, ಯಾವುದೋ ವಾಹನದಿಂದ ಬೀಳುವಂತೆ ಬಿದ್ರು ಅಂತ ಅರ್ಥ ಅಲ್ಲ, ಅಂತೂ ಬಿದ್ರು. ಅದು ಬೀಳುವುದನ್ನು ಉಳಿದವರೆಲ್ಲ ನೋಡಿದ್ರು. ಅನೇಕ ಜನ ಋಷಿಗಳು ಜ್ಞಾನಿಗಳೆಲ್ಲ ನೋಡಿದ್ರು, ಹಾಹಾಕಾರ ಮಾಡಿದ್ರು. ಭಗವಂತನ ದ್ವಾರಪಾಲಕರು ಬೀಳ್ತಿದ್ದಾರಲ್ಲ ಮೇಲಿಂದ ಗತಿ ಏನು? ಮುಂದೆ ಆ ಕಶ್ಯಪರ ಮೂಲಕ ದ್ವಿತೀಯ ಗರ್ಭಕ್ಕೆ ಇವರಿಬ್ಬರು ಪ್ರವೇಶ ಮಾಡಿದರು.
ಅವರಿಬ್ಬರು ಕೂಡ ಇವತ್ತು ಆ ಕಶಿಪು ಹಿರಣ್ಯಾಕ್ಷ ದ್ವಿತೀಯ ಗರ್ಭದಲ್ಲಿದ್ದಾರೆ. ಆದ್ರಿಂದ ಅವ್ರಿನ್ನೂ ಗರ್ಭದಲ್ಲಿದ್ದಾರೆ, ಹುಟ್ಟೇ ಇಲ್ಲ, ಅವ್ರು ಡೆಲಿವರಿನೇ ಆಗಿಲ್ಲ. ಅವ್ರು ಹುಟ್ಟಿದ್ದೇ ದೇವತೆಗಳ ಉಪಟಳಕ್ಕೆ, ಆದ್ರಿಂದ ಗರ್ಭದಲ್ಲಿದ್ದಾಗಲೇ ದೇವತೆಗಳಿಗೆ ಈಗ ಸಂಕಟ ಶುರುವಾಗಿದೆ ಅಂತ ಚತುರ್ಮುಖ ಬ್ರಹ್ಮ ದೇವತೆಗಳಿಗೆಲ್ಲ ಹೇಳಿದ. ನಿಮ್ದೆಲ್ಲಾ ಶಕ್ತಿ ಇವತ್ತು ಈಗಲೇ ಕಡಿಮೆ ಆಗಿರೋದಕ್ಕೆ ಏನ್ ಕಾರಣ? ಅವರಿಬ್ರು ಗರ್ಭದಲ್ಲಿರುವುದು. ಹಾಗಾಗಿ ಏನ್ ಮಾಡ್ಬೇಕು? ತುಂಬಾ ಸುಂದರವಾದ ಶ್ಲೋಕ ಇದೆ, ದಿವಸದಲ್ಲಿ ಎಷ್ಟೋ ಸಲ ನಾನು ಹೇಳ್ಕೊಳ್ತಿರ್ತೇನೆ. ಶ್ಲೋಕವನ್ನೇ ಹೇಳ್ಕೊಳ್ಲಿಕ್ಕಾಗದೆ ಹೋದ್ರು ಇದರ ಭಾವವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಬೇಕು. ಅನೇಕ ಜನ ಜ್ಞಾನಿಗಳ ಮೂಲಕ ಇದನ್ನು ಕೇಳಿದ್ದೀನಿ ನಾನು. ತುಂಬಾ ದೊಡ್ಡ ಆಪತ್ತು ಬಂದಾಗೆಲ್ಲ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ, ನಮ್ಮನ್ನು ಹೀಗೆ ಇಟ್ಟಿದ್ದಾನೆ. ಮತ್ತೆ ನಮಗೆ ಯಾವಾಗ ಸುಖ ಬರಬೇಕು, ಯಾವಾಗ ದುಃಖ ಬರಬೇಕು, ದುಃಖವನ್ನು ಯಾವಾಗ ಕಳಿಬೇಕು ಅನ್ನೋದು ಅವನಿಗೆ ಗೊತ್ತಿದೆ. ಯಾರ ವಿರೋಧ ನಮಗೆ ಬರಬೇಕು, ಯಾರಿಂದ ನಮಗೆ ತೊಂದರೆ ಬರಬೇಕು ಅನ್ನೋದೆಲ್ಲ ಅವನಿಗೆ ಗೊತ್ತಿದೆ. ಅವನದನ್ನು ಮಾಡ್ತಾನೆ. ಆ ಶ್ಲೋಕ ಇದೆ, ಅದನ್ನ ಇವತ್ತು ಆರಂಭದಲ್ಲಿ ಮಂಗಲಾಚರಣದಲ್ಲಿ ಹೇಳಿದ್ದೆ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತು ರಾಜ್ಯ. ಇಡೀ ಜಗತ್ತಿನ ಸೃಷ್ಟಿ, ಅದರ ಪಾಲನೆ, ಅದರ ನಾಶ ಇಂದ್ರೆ ಆಗೋದು. ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ. ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಅವನ ಮಾರ್ಗ ತಿಳಿದಿಲ್ಲ, ಅವನ ಆಳ ಅಗಲ ತಿಳಿದಿಲ್ಲ. ಕ್ಷೇಮಂ ವಿಧಾಸ್ಯತಿನೋ ಭಗವಾನ್ ಸ್ಥೀಶಃ. ಮೂರು ಲೋಕದ ಅಧಿಪತಿಯಾದ ಭಗವಂತ ನಮಗೆ ಕ್ಷೇಮ ಕೊಡ್ತಾನೆ. ನಮ್ಮ ಯೋಗಕ್ಷೇಮ ನೋಡೋದು ಅವನ ಕೆಲಸ ಇದೆ. ಯೋಗಕ್ಷೇಮ ವಹಾಮ್ಯ ಭಗವಂತ ಹೇಳ್ಕೊಂಡಿದ್ದ. ತತ್ರ ಅಸ್ಮದಿ ತ್ರಾತ, ನಮಗೆಲ್ಲ ರಕ್ಷಕ ಅವನು. ತತ್ರ ಅಸ್ಮದೀಯ ವಿಮೃಶೇನ ಕ್ರಿಯಾನಿ ಹಾರ್ಥ. ನಾವು ನೀವು ಕುತ್ಕೊಂಡು ನಮ್ಗೆ ಇಷ್ಟು ದೊಡ್ಡ ಸಮಸ್ಯೆ ಇವತ್ತು ಬಂದಿದೆಯಲ್ಲ, ನಾವು ಏನ್ ಮಾಡ್ಬೇಕು, ನಮ್ಮನ್ನು ಸ್ವಲ್ಪ ಕಾಪಾಡ್ರಿ, ನಮ್ಮ ಗತಿ ಏನು ಮುಂದೆ ಅಂತ ತುಂಬಾ ಗೋಳಾಡಿ ಏನು ಉಪಯೋಗ? ಯೋಗಕ್ಷೇಮ ನೋಡ್ಲಿಕ್ಕೆ ಅವನು ನಿಂತಾಗ ಆಪತ್ತನ್ನು ಕೊಟ್ಟವನು ಅವನೇ, ಆಪತ್ತು ಪರಿಹಾರ ಮಾಡುವವನು ಅವನೇ. ವಿಷ್ಣು ಸಹಸ್ರನಾಮದಲ್ಲಿ ಭಯಕೃತ ಅಂತ ಹೇಳ್ತಾನೆ. ಭಯ ಕೊಟ್ಟವನು ಅವನೇ, ಭಯ ನಾಶನವನು ಅವನೇ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನು ಹೇಳ್ತಾನೆ. ಅನನ್ಯ ಭಕ್ತಿಯಿಂದ ಯಾರು ನಮ್ಮನ್ನು ಆರಾಧನೆ ಮಾಡ್ತಾರೆ ತೇಷಾಂ ಯೋಗಕ್ಷೇಮ ವಹಾಮಿ ಅಂತ ಭಗವದ್ಗೀತಾದಲ್ಲಿ ಹೇಳ್ತಾನೆ. ಯೋಗಕ್ಷೇಮ ವಹಾಮಿ ಅನ್ನೋ ಮಾತಿನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಹಿಂದೆ ಹೇಳಿದ್ದೇನೆ, ಮತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಒಂದು ಆರ್ಮಿ ಸ್ಥಾಪನೆ ಮಾಡಿದ್ರಲ್ಲ, ಅದು ಅದರ ಸೈನಿಕರು ಕೆಲವರು ಬರ್ಮಾ ದೇಶ ಅಲ್ಲಿ ಕೆಲವರು ಇದ್ರು. ಅಲ್ಲೊಂದು ವಿಮಾನ ಸಂಚಾರ ಮಾಡ್ತಿತ್ತು. ವಿಮಾನ ಏನೋ ಅಪಘಾತಕ್ಕೊಳಗಾಗಿ ಬಿತ್ತು. ಬರ್ಮಾ ದೇಶ ಇಂಡಿಯಾ ದೇಶ ಅದರ ಗಡಿಯಲ್ಲಿ ಆ ವಿಮಾನ ಬಿತ್ತು. ವಿಮಾನ ಬಿದ್ದರೆ ಅದು ಬಿದ್ದ ರಭಸ, ಹೊತ್ತಿದ ಬೆಂಕಿ, ಅದನ್ನ ನೋಡಿ ಮುಗಿತು, ಕಥೆ ಎಲ್ಲ ಮುಗಿದೋಯ್ತು, ಅಲ್ಲಿ ಯಾರು ಬದುಕಿರ್ಲಿಕ್ಕಿಲ್ಲ ಅಂತ ಆಲೋಚನೆ ಮಾಡಿದ್ರು ಎಲ್ಲರೂ. ಅಂತೂ ಅಲ್ಲಿದ್ದ ಕೆಲವು ಸೈನಿಕರು ಅಲ್ಲಿ ಹೋದ್ರು, ಎಲ್ಲ ಸುಟ್ಟು ಕರಕಲಾಗಿ ಬೂದಿ ಹೋಗಿ ಬಿದ್ದಿದ್ದು. ಒಂದು ಕಡೆ ಒಂದು ಮಗು ಅಳ್ತಾ ಇರೋ ಶಬ್ದ ಕೇಳಿಸಿ. ಆ ಮಗು ಹತ್ರ ನೋಡಿದರೆ ಒಂದು ಎತ್ತರವಾದ ಹುಲ್ಲಿನ ಪ್ರದೇಶದ ಮೇಲೆ ಬಿದ್ದಿದ್ದಾರೆ. ಮಗುವಿಗೆ ಏನೂ ಆಗಿಲ್ಲ, ಒಂದು ಸಣ್ಣ ಗಾಯವೂ ಆಗಿಲ್ಲ, ಅದಕ್ಕೆ ಆರಾಮಾಗಿದೆ. ಅಂದ್ರೆ ಅಳುತ್ತಿದೆ ಅಷ್ಟೇ ಭಯಪಟ್ಟು. ಇವ್ರಿಗೆ ಆಶ್ಚರ್ಯ ಆಯ್ತು, ಮಗುವನ್ನು ಎತ್ಕೊಂಡ್ರು ಸೈನಿಕರು. ಆಮೇಲೆ ಅದು ನೋಡ್ತಾರೆ, ಅದು ಪಕ್ಕದಲ್ಲಿ ಒಂದು ಸೂಟ್ ಕೇಸ್ ಓಪನ್ ಆಗಿ ಬಿದ್ದಿತ್ತು. ವಿಮಾನದಲ್ಲಿ ಪ್ರಯಾಣಕ್ಕಾಗಿ ಇಟ್ಕೊಂಡಿರ್ತಾರಲ್ಲ, ಅದು ಬಿದ್ದ ರಭಸಕ್ಕೆ ಓಪನ್ ಆಗಿ ಬಿದ್ದಿದೆ ಸೂಟ್ ಕೇಸ್. ಆ ಸೂಟ್ ಕೇಸಿನಲ್ಲಿ ಅದು ಪಕ್ಕದಲ್ಲಿ ಒಂದು ಪುಸ್ತಕ ಬಂದು ಬಿದ್ದಿದೆ. ಮಗುವಿನ ಪಕ್ಕದಲ್ಲಿ ಆ ಸೂಟ್ ಕೇಸು ಮತ್ತು ಮಗುವಿನ ನಡುವೆ ಒಂದು ಪುಸ್ತಕ ಬಂದು ಬಿದ್ದಿದೆ, ತೆರೆದ ಪುಸ್ತಕ, ಗಾಳಿಗೆ ತೆರ್ಕೊಂಡಿದೆ. ಇದು ನಾನು ಓದಿದ ಕಥೆ ಇಲ್ಲ. ಯಾವ ಪುಸ್ತಕ ನೋಡಿದ್ರೆ ಭಗವದ್ಗೀತಾ ಪುಸ್ತಕ. ತೆರೆದ ಪುಸ್ತಕ ನೋಡಿದ್ರೆ ಅನನ್ಯಾಶ್ಚಿಂತ ಎಂತೋ ಮಾಂ ಯೋಗಕ್ಷೇ ತೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಶ್ಲೋಕ ಅದರಲ್ಲಿ. ಯಾರು ಅನನ್ಯ ಮನಸ್ಸಿಂದ ನನ್ನ ಆರಾಧನೆ ಮಾಡ್ತಾರೋ ಅವ್ರ ಯೋಗಕ್ಷೇಮ ನೋಡುವುದು ನನ್ನ ಹೊಣೆ ಅಂತ ಭಗವಂತ ಹೇಳಿದ ಮಾತು ಆ ತೆರೆದ ಪುಸ್ತಕದ ಆ ತೆರೆದ ಪುಟದಲ್ಲಿದೆ. ಆ ಮಗು ಏನೋ ಭಗವಂತನ ಪ್ರಾರ್ಥನೆ ಮಾಡಿರ್ತಾನೆ ಆದ ಕಾಲಕ್ಕೆ, ಆಕಾಶದಿಂದ ಬಿದ್ದರೂ ಉಳಿಲಿಲ್ಲ, ಅದಕ್ಕೆ ಎತ್ತಿ ಏನೂ ಆಗಲಿಲ್ಲ. ಯಾರು ಬದುಕಬೇಕಾದ ಪುಣ್ಯ ಇರೋದಿಲ್ಲ, ಅವರ ಮನೆಯಲ್ಲಿದ್ದರೂ ಹೋಗ್ತಾರೆ. ಆಕಾಶದಿಂದ ಉದುರಿ ಬಿದ್ದರೂ ಹೋಗೋದಿಲ್ಲ ಕೆಲವರು. ಇದೆಲ್ಲ ಆ ಮಗು ಮುಂದೆ ಏನ್ ಮಾಡಿತು, ದೊಡ್ಡ ಸಾಧನೆ ಮಾಡಿತಾ, ಅದರ ವಿಚಾರ ಬೇರೆ. ಬದುಕುವ ಅದೃಷ್ಟ ಒಂದು ಇತ್ತು ಅಷ್ಟೇ. ಮುಂದೆ ಸಾಮಾನ್ಯ ಮನುಷ್ಯನಾಗಿ ಬದುಕಿದ್ದಿರ್ಬೋದು. ವಿಶೇಷ ಸಾಧನೆ ಮಾಡಿತ್ತು ಬಿಟ್ಟು ಅದೆಲ್ಲ ಮುಂದಿನ ಗೊತ್ತಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಬದುಕುವ ಅದೃಷ್ಟ ಇತ್ತು, ಮಗು ಉಳಿಯಿತು. ಬದುಕುವ ಪುಣ್ಯ ಇರಲಿಲ್ಲ ಅಂದ್ರೆ ಹೋಗ್ತದೆ. ಇದು ಭಗವಂತ ಮಾಡೋದಷ್ಟೇ. ಅನೇಕರು ಇಂಥ ಕಥೆಗಳನ್ನು ಕೇಳಿದ್ದೇವೆ, ಅದರಲ್ಲಿ ಬದುಕುತ್ತೆ. ಭಗವಂತ ಯೋಗಕ್ಷೇಮ ಮಾಡ್ತಾನೆ. ನಾವು ನೀವು ಬಹಳ ಆಲೋಚನೆ ಮಾಡಿ ಏನ್ ಮಾಡೋದಿದೆ ಇದ್ರ ಬಗ್ಗೆ. ಆಲೋಚನೆ ಮಾಡ್ತೇವೆ, ಸಂಕಟ ಆಗ್ತದೆ ಇಲ್ಲ ಅಂತಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಮತ್ತೆ ಭಗವಂತನ ಆರಾಧನೆ ಮಾಡಿ, ನಿನಗೆ ಬಿಟ್ಟಿದ್ದೀವಿ,
ನೀನು ಹೇಗೆ ಮಾಡಿಸ್ತೀವಿ ಹಾಗೆ ಮಾಡ್ತೀವಿ, ಅದಕ್ಕೆ ಬೇಕಾದ ಪ್ರಯತ್ನ ಏನು ನೀವು ಮಾಡಿಸ್ತೀಯೋ ಅದು ಮಾಡ್ತೀವಿ ಅಂತ ಅವನ ಪಾಲಿಗೆ ಅದನ್ನು ಒಪ್ಪಿಸ್ಬೇಕು. ಅಲ್ಲಿಗೆ 17ನೇ ಅಧ್ಯಾಯ ಮುಕ್ತಾಯ ಆಗ್ತದೆ. 18ನೇ ಅಧ್ಯಾಯದಲ್ಲಿ ಈ ಇವರಿಬ್ಬರು ಕೂಡ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅವರಿಬ್ಬರು ಹುಟ್ಟುತ್ತಾರೆ. ಆ ಹೆಸರು ತುಂಬಾ ವಿಚಿತ್ರವಾಗಿದೆ, ನೋಡ್ಬೇಕಂದ್ರೆ. ಹಿರಣ್ಯ ಅಂದ್ರೆ ಬಂಗಾರ, ಹಿರಣ್ಯ ಅಕ್ಷ, ಅಕ್ಷ ಅಂದ್ರೆ ಕಣ್ಣು, ಇಂದ್ರಿಯ, ನಮ್ಮೆಲ್ಲ ಇಂದ್ರಿಯಗಳು, ಕಣ್ಣು ಕಿವಿ ಮೊದಲಾದ ಇಂದ್ರಿಯ. ಬಂಗಾರದ ಕಡೆಗೆ ಬಂಗಾರದಲ್ಲೇ ಇರುವ ಕಣ್ಣು, ಬಂಗಾರದಲ್ಲೇ ಇರುವ ಕಿವಿ ಅಂತ ಅದರ ಅರ್ಥ. ಬಂಗಾರದ ಕಡೆಗೆ ಇರುವ ಕೈ ಕಾಲೆಲ್ಲ. ಯಾವತ್ತು ದುಡ್ಡು ಸಂಪಾದನೆಗಾಗಿ, ಅರ್ಥ ಸಂಪಾದನೆಗಾಗಿ, ಜಗತ್ತಿನ ಭೋಗಗಳ ಸಂಪಾದನೆಗಾಗಿ, ಬಂಗಾರ ಅಂದ್ರೆ ಭೋಗದ ಸಂಕೇತ, ಅದ್ರ ಕಡೆನೇ ನೆಟ್ಟ ದೃಷ್ಟಿ ಯಾವತ್ತು. ಭಗವಂತನ ಕಡೆಗೆ, ಅಧ್ಯಾತ್ಮದ ಕಡೆಗೆ ಕಣ್ಣಿಲ್ಲ, ಇರುವುದೆಲ್ಲ ಭೋಗದ ಕಡೆಗೆ ಅಂತ ಅವನು ಹಿರಣ್ಯಾಕ್ಷ. ಈ ಭಾಗವತದಲ್ಲಿ ಬಂದಿಲ್ಲ, ಹಾಗೆ ನಾವು ಅದನ್ನು ತಿಳ್ಕೊಳ್ಬೇಕಷ್ಟೇ. ಮತ್ತೆ ಹಿರಣ್ಯ ಕಶಿಪು ಅಂದ್ರೆ ಏನು? ಕಶಿಪು ಅಂದ್ರೆ ದಿಂಬು, ದೊಡ್ಡ ದೊಡ್ಡ ಸೋಫಾ ಸೆಟ್ ಮೇಲೆ ಲೋಡ್ ಇಟ್ಟಿರ್ತಾರೆ, ಅವಕ್ಕೆ ದಿಂಬು ಕಶಿಪು ಅಂತಾರೆ. ಹಿರಣ್ಯ ಕಶಿಪು ಅಂತ ಇನ್ನೊಬ್ಬ, ಅವನು ಕೂಡುವ ಮಲಗುವ ಎಲ್ಲಾ ಜಾಗವೂ ಹಿರಣ್ಯವೇ, ಬರೇ ವೈಭೋಗದವನ್ನೇ ಅಪೇಕ್ಷೆ ಪಟ್ಟವನು. ಇವತ್ತು ನಮ್ಮಲ್ಲಿ ಅನೇಕ ದಿನ ಭ್ರಷ್ಟಾಚಾರ ಮಾಡಿದವರು ಅದು ಎಲ್ಲಿಡಬೇಕು ಅಂತ ಗೊತ್ತಾಗದೆ ಹಾಸಿಗೆ, ಛಾವಣಿ, ತಲೆದಿಂಬು ಎಲ್ಲೆಲ್ಲೂ ಇಟ್ಟು ಪಾರಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಂಥವನು ಇವನು ಒಬ್ಬ. ಕಶಿಪು ಅಂದ್ರೆ ದಿಂಬು, ಅಥವಾ ತಲೆಗೆ ಒಂದು ಆಸರೆ, ಅಥವಾ ಬೆನ್ನಿಗೊಂದು ಆಸರೆ, ಬೆನ್ನಿಂದ ಲೋಡ್, ಅದೇ ಕಶಿಪು. ಬಂಗಾರದ ದಿಂಬಿದ್ದವನು, ಅಷ್ಟು ವೈಭವದಿಂದ ಮೆರೆದವನು ಅಂತ ಅವರಿಬ್ಬರಿಗೂ ಹೆಸರು. ಹೀಗೆ ಹಿರಣ್ಯಕಶಿಪು ಅಣ್ಣ, ತಮ್ಮ ಹಿರಣ್ಯಾಕ್ಷ. ಅಣ್ಣನಿಗೆ ಸಹಾಯ ಮಾಡಬೇಕು, ಯಾಕಂದ್ರೆ ಇವರೊಬ್ರು ಅಣ್ಣ ತಮ್ಮಂದರು ದೇವತೆಗಳ ಉಪಟಳಕ್ಕಾಗಿ ಹುಟ್ಟಿದವರು. ನಮ್ಮ ಅಣ್ಣನಿಗೆ ನಾನೇ ಸ್ವಲ್ಪ ಸಹಾಯ ಮಾಡ್ತೀನಿ. ನಮ್ಮ ಅಣ್ಣ ಆರಾಮಾಗಿ ಮನೆಯಲ್ಲಿ ಕೂತಿರಲಿ, ನಾನು ಅವನ ಪರವಾಗಿ ಹೋಗಿ ಎಲ್ಲ ಕಡೆ ದಿಗ್ವಿಜಯ ಮಾಡ್ತೀನಿ, ದೇವತೆಗಳನ್ನು ಹೆದರಿಸಿ ಬರುತ್ತೇನೆ ಅಂತ ಅವನು ಎಲ್ಲೆಲ್ಲೋ ಹೋಗ್ತಿದ್ದ. ಅಲ್ಲಿ ಎಲ್ಲೆಲ್ಲೋ ಹೋದರೆ ಅದನ್ನೆಲ್ಲ ನೋಡಿ ದೇವತೆಗಳು ಹೆದರಿ ಓಡಿ ಹೋಗ್ತಿದ್ದ, ಅವ್ರನ್ನೆಲ್ಲ ಬೈತಿದ್ದ. ನೀವೆಲ್ಲ ನಪುಂಸಕರು ಅಂತ ಅವ್ರನ್ನ ಚೆನ್ನಾಗಿ ಬೈತಿದ್ದ. ಇಲ್ಲಿದ್ದೀರಿ, ಯಾರು ಬರ್ತಾನೆ ಇಲ್ಲ ಅಂತ ಅವ್ರನ್ನ ಸಿಟ್ಟಿಯಾಗಿ. ಆದ್ರೆ ಅವರು, ನೀ ನಪುಂಸಕ ಬೈಯಾರು ಬೈ, ಏನಾದ್ರು ಮಾಡು ಅಂತೂ ನಮ್ಗೆ ಯುದ್ಧ ಕರಿಬೇಡ, ನಿಮ್ ಜೊತೆ ನಾವು ಯುದ್ಧ ಮಾಡಿಸ್ತಾ ಇರಲಿಲ್ಲ ಅಂತ ಒಳ್ಳೆ ಓಡೇ ಹೋಗ್ತದೆ. ಅವರು ಹುಟ್ಟಿದಾಗ ಎಲ್ಲ ಕಡೆ ಅಪಶಕುನೇ ಕಾಣಿಸುತ್ತಂತೆ, ಅಂಥ ನೀಚರವರು ಅಂತ ಅವ್ರು ಓಡಿ ಹೋಗ್ತದೆ. ಒಂದ್ಸರಿ ಸಮುದ್ರದ ರಾಜ ವರುಣ ಹತ್ರ ಹೋದ, ಬಾ ಯುದ್ಧಕ್ಕೆ, ನನಗೆ ಯಾವ್ದಾರ ಜೊತೆ ಯುದ್ಧ ಮಾಡ್ಬೇಕಾಗಿದೆ ಅಂತ ಅವನಿಗೆ ಯುದ್ಧಕ್ಕರ್ದೆ. ಅವನು ಹೇಳಿದ, ನಾವೆಲ್ಲ ಸಾಮಾನ್ಯರು, ನಿನ್ನಂತ ಮಹಾಪರಾಕ್ರಮ ಜೊತೆ ನಾವೇನು ಯುದ್ಧ ಮಾಡುವುದಿದೆ? ಅಲ್ಲಿ ಹರಿ ಇದ್ದಾನೆ, ವರಾಹ ರೂಪ ತಾಳಿದ್ದಾನೆ, ಅವನು ನೀನು ಯುದ್ಧ ಕೊಡ್ತಾನೆ, ಹೋಗು ಅಂತ ಆ ವರುಣ ಇವನನ್ನು ಆ ಕಡೆ ಕಳಿಸಿದ. ಆಗ ಅವನೆಲ್ಲಿದ್ದಾನೆ ಅಂತ ಇವನು ಆ ಕಡೆ ನೋಡ್ಬೇಕು ಅಂತ ಮುಂದೆ ಹೊರಟ. ಹಿರಣ್ಯಾಕ್ಷ ಮತ್ತು ವರಾಹನಿಗೆ ಯುದ್ಧ ಆಗುವ ಪ್ರಸಂಗ ಆ ಥರ 19ನೇ ಅಧ್ಯಾಯದಲ್ಲಿ ಬರ್ತದೆ. ಆ 19ನೇ ಅಧ್ಯಾಯದಲ್ಲಿ ಏನಾಯ್ತು? ಅವನು ಆ ಹರಿ ರಸಾತಳದಲ್ಲಿದ್ದಾನೆ, ಪಾತಾಳದಲ್ಲಿದ್ದಾನೆ ಅಂತ ಗೊತ್ತಾಯ್ತು ಹಿರಣ್ಯಾಕ್ಷನಿಗೆ. ಅಲ್ಲಿ ಭೂಮಿ ಮುಳುಗಿತ್ತು. ಆ ಮುಳುಗಿದ ಭೂಮಿಯನ್ನ ಎತ್ತಬೇಕು ಅಂತ ವರಾಹ ಅಲ್ಲಿ ಹೋಗಿದ್ದ. ಇವನು ಅವನನ್ನು ಕರೆದ, ನೋಡಿ ಅವನು ನಕ್ಕಿದ್ದಂತೆ. ವರಾಹನನ್ನು ನೋಡಿ ಇವನೇ ನಕ್ಕ. ಏನಂತ ನಕ್ಕ? ಕಾಡಿನ ಪ್ರಾಣಿ ಇದೆ, ಕಾಡಿನ ಹಂದಿ ಅದು. ವರಾಹ ಅಂದ್ರೆ ಕಾಡಿನ ಹಂದಿ, ಇದು ಕಾಡಿನ ಹಂದಿ ಅಂತ ಅದನ್ನು ನೋಡಿ ಹಾಸ್ಯ ಮಾಡಿ ಕರೆದ. ಮೂರ್ಖ, ಆ ಭೂಮಿಯನ್ನು ಇಲ್ಲಿ ಕೊಡು, ಆ ಭೂಮಿ ಇಲ್ಲಿದೆ ನಮಗೆ. ಹಂದಿ ರೂಪ ತಾಳಿ ಆ ಭೂಮಿಯನ್ನು ಅಪಹಾರ ಮಾಡಬಹುದು ಹೊರಟಿದ್ದಿ, ಇಲ್ಲಿಟ್ಟು ಹೋಗು ಅಂತ ಅವನನ್ನ ಗದರಿಸಿದ. ಆವಾಗ ಅವರಿಬ್ಬರ ನಡುವೆ ಯುದ್ಧ ನಡೀತು. ವರಾಹ ಭೂಮಿಯನ್ನು ಎತ್ಕೊಂಡು ಮೇಲೆ ಬರ್ತಿದ್ದ, ಅವನನ್ನು ತಡೆಯಬೇಕು ಅಂತ ಈ ಹಿರಣ್ಯಾಕ್ಷ ಅಲ್ಲಿ ಮುಂದುವರೆದ. ಅವರಿಬ್ಬರ ನಡುವೆ ದೀರ್ಘವಾದ ಯುದ್ಧ ನಡೀತು. ಹೌದು, ನಾನು ವನದಲ್ಲಿ ಸಂಚಾರ ಮಾಡುವ ಪ್ರಾಣಿ, ಹೌದು ನಾನೊಂದು ಕಾಡು ಪ್ರಾಣಿ. ನನ್ನ ಹತ್ರ ನೀನು ಯುದ್ಧಕ್ಕೆ ಬಂದಿದ್ದಿ, ಅದೇ ಇಲ್ಲೇ ನೀನು ಇಷ್ಟೆಲ್ಲ ಅಹಂಕಾರ ಪಡ್ತಿದ್ದೀಯಲ್ಲ, ನಿನ್ನ ಅಹಂಕಾರಕ್ಕೆ ಏನು ಬೆಲೆ ಇದೆ, ಬಾ ಈಗ ಯುದ್ಧಕ್ಕೆ ಅಂತ ಅವನು ಕರೆದ. ಮುಂದೆ ಅವರಿಬ್ಬರಲ್ಲಿ ಘೋರವಾದ ಯುದ್ಧ ನಡೆಯಿತು. ಯುದ್ಧ ನಡೆದಾಗ ಒಂದು ಹಂತದಲ್ಲಿ ಚತುರ್ಮುಖ ಬ್ರಹ್ಮ ಹೇಳಿದ, ಈ ರಾಕ್ಷಸ
ಸಾಯಂಕಾಲದ ಹೊತ್ತು ಬರುವುದರೊಳಗೆ ನೀನು ಅವನನ್ನು ಕೊಲ್ಲಬೇಕು. ಸಾಯಂಕಾಲದ ಹೊತ್ತು ಬಂದರೆ ಅವರ ಶಕ್ತಿ ಹೆಚ್ಚಾಗ್ತದೆ. ಆದ್ರಿಂದ ಅವನನ್ನು ಕೊಂದು ಹಾಕಿಬಿಡ. ನಾ ಯಾವ ದೇಶ ವರ್ಧೇತ ಸ್ವಾಂಬೇಲ, ಸಾಯಂಕಾಲ ಅಂತಿಲ್ಲ, ಅಂತೂ ಸಂಧ್ಯಾಕಾಲ ಬರ್ತದೆ. ಏಷ ಘೋರತಮಾ ಸಂಧ್ಯಾ, ಸಾಯಂಕಾಲದಲ್ಲಿ ಅಭೂತರು ಪ್ರೇತರು ಇವರ ಶಕ್ತಿ ಹೆಚ್ಚಾಗ್ತಿತ್ತು. ಆದ್ರಿಂದ ಅದು ಬರೋದ್ರೊಳಗೆ ನಾವು ಸಂಹಾರ ಮಾಡಿಬಿಡೋದು, ದೇವತೆಗೆ ಜಯ ದೊರಕಿಸಿ ಅಂತ ಕೇಳ್ಕೊಂಡೆ. 19ನೇ ಅಧ್ಯಾಯದಲ್ಲಿ ಆ ಕಥಾ ಕೇಳಿ ಬರ್ತದೆ. ಮುಂದೆ 20ನೇ ಅಧ್ಯಾಯದಲ್ಲಿ ಅವರಿಬ್ಬರ ನಡುವೆ ದೀರ್ಘವಾದ ಯುದ್ಧ. ಅವನ ಪರಾಕ್ರಮ ಎಷ್ಟಿತ್ತು ಅಂದ್ರೆ, ಒಂದ್ಸರಿ ಆ ವರಾಹನ ಮೇಲೆ ದಾಳಿ ಮಾಡಿದ. ವರಾಹನ ಮೇಲೆ ದಾಳಿ ಮಾಡಿದ ಅನ್ನೋದು ಜಗತ್ತಿನ, ಅದು ಯುದ್ಧ ನೋಡ್ತಿದ್ದವರಿಗೆಲ್ಲ ಭಾರಿ ಆಶ್ಚರ್ಯ. ಭಗವಂತನ ಮೇಲೆ ದಾಳಿ ಮಾಡಿ ಭಗವಂತನ ಕೈಯಲ್ಲಿರೋ ಗದೆನೇ ಕೆಳಗೆ ಬಂದು ಬಿತ್ತಲ್ಲ, ದೊಡ್ಡ ಆಶ್ಚರ್ಯಕರವಾಗಿ ಕಾಣಿಸ್ತದಲ್ಲ. ಆಗ ಇವನೇನ್ ಮಾಡಿದ ಭಗವಂತ, ವರಾಹ ಅದನ್ನ ಒಮ್ಮೆಲೆ ಕೈಯಲ್ಲಿ ಗದೆ ತಗೊಂಡು ಯುದ್ಧ ಮಾಡ್ಲಿಕ್ಕೆ ಹೋಗಲಿಲ್ಲ, ಸುಮ್ಮನೆ. ಆದ್ರೆ ಆ ವರಾಹ ಮಾತ್ರ, ಆ ಹಿರಣ್ಯಾಕ್ಷ ಆವಾಗ ನಿರಾಯುಧನಾದ ಭಗವಂತನ ಮೇಲೆ ದಾಳಿ ಮಾಡಲಿಲ್ಲ. ನಿರಾಯುಧರ ಮೇಲೆ ದಾಳಿ ಮಾಡಬಾರದು ಅಂತ ಯುದ್ಧದ ನೀತಿ. ಅವ್ರ ಕೈಯಲ್ಲಿ ಆಯುಧ ಇರಬೇಕು, ಇವ್ರ ಕೈಯಲ್ಲೂ ಆಯುಧ ಇರಬೇಕು, ಇಬ್ಬರ ನಡುವೆ ಯುದ್ಧ ನಡೀಬೇಕು, ಆವಾಗ ಒಬ್ಬ ಸಾಯಬೇಕು ಅನ್ನೋದು ನಿಯಮ. ಅವಾಗ ಭಗವಂತ ಅವನನ್ನು ಮೆಚ್ಚಿದಂತೆ, ಬೇಷ್ ಯುದ್ಧದ ನೀತಿಯನ್ನು ಪಾಲನೆ ಮಾಡಿದೆ ಅಂತ ಅದನ್ನ ಹೇಳಿದ. ಆವಾಗ ಅವನಿಗೆ, ಭಗವಂತನಿಗೆ ಕೈಯಲ್ಲಿ ಚಕ್ರವನ್ನು ನೆನೆದ ಅದು ಬಂತು. ಖಡ್ಗವೇ ಬೇಕಂತಿಲ್ಲ, ಬಿಲ್ಲು ಬೇಕಂತಿಲ್ಲ, ಬಾಣ ಬೇಕಂತಿಲ್ಲ, ಚಕ್ರ ಅವನ ಕೈಯಲ್ಲಿ ಯಾವಾಗಲೂ ಇದ್ದೇ ಇರ್ತದೆ. ಅವನು ಚಕ್ರವನ್ನು ಇಟ್ಕೊಂಡು ಓಡಾಡಬೇಕಾಗಿಲ್ಲ, ನೆನೆದಾಗ ಕೂಡಲೇ ಬಂದೇ ಬಿಡ್ತದೆ. ಅಥವಾ ಇದ್ರೂ ಎಲ್ಲರಿಗೂ ವ್ಯಕ್ತವಾಗಿ ಕಾಣಿಸ್ತಿರೋದು. ಆ ಚಕ್ರ ಬಂತು. ಆವಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ರಾಕ್ಷಸರನ್ನು ಕೊಂದು ಹಾಕಿ ನೀನು. ಗದೆ ತಗೊಂಡು ಈ ಪರಮಾತ್ಮ ಮೇಲೆ ಹೊಡೆದ. ಆ ಗದೆಯನ್ನ ಇನ್ನು ಕೆಳಗೆ ಬೀಳಿಸಿದ. ಬೀಳಿಸಿ ಅವನ ಮೇಲೆ ಚಕ್ರ ಪ್ರಯೋಗ ಮಾಡಿದ. ಅವನು ಸತ್ವದ. ಮೊದಲು ಬೇಕಾದಷ್ಟು ಬಾರಿ ಭಗವಂತನನ್ನೇ ಅವನು ಹಿಮ್ಮೆಟ್ಟಿಸಿ ಪ್ರಯತ್ನ ಪಟ್ಟ. ಆದ್ರೆ ಕೊನೆಯ ಒಂದು ಹಂತದಲ್ಲಿ ಅವನು ಸತ್ತು ಬಿದ್ದ. ಆವಾಗ ದೇವತೆಗಳೆಲ್ಲ ಮೆಚ್ಚಿದ್ರಂಥದ್ದು. ಭಗವಂತನ ಕೈಯಿಂದ ಮರಣ ಹೊಂದುವ ಭಾಗ್ಯ ಯಾರಿಗೆ? ಭಕ್ತರಿಗೆ ಆ ಭಾಗ್ಯ ಬರ್ತದೆ. ಒಳಗಿರುವ ದುಷ್ಟ ದೈತ್ಯ ಏನಿರ್ತಾನಲ್ಲ, ಅವನು ದುರ್ಗತಿ ಹೊಂದುತ್ತಾನೆ, ಅವನಿಗೆ ಸಿಗೋದಿಲ್ಲ. ಆಗ ದೇವತೆಗಳೆಲ್ಲ ಮತ್ತೆ ವರಾಹನನ್ನ ಪ್ರಾರ್ಥನೆ ಮಾಡಿದ್ರು. ಭಗವಂತ ಆ ಕಡೆ ವೈಕುಂಠ ಲೋಕಕ್ಕೆ ಹೊರಟೋದು. ಅದು ಹೇಗೆ ಮಾಡಿದ್ದ ಅಂದ್ರೆ, ಅವನು ಯಥಾ ಹಿರಣ್ಯಾಕ್ಷ ಉದಾರ ವಿಕ್ರಮ ಮಹಾವೃದೆ ಕ್ರೀಡನವನ್ನು ನಿರಾಕೃತ. ಒಂದು ಮಗು ಆಟದ ಸಾಮಾನನ್ನು ಹೇಗೆ ಮುರಿದು ಬಿಸಾಕ್ತದ, ಅಷ್ಟು ಅನಾಯಾಸವಾಗಿ ಬಲಿಷ್ಠನಾದ ಹಿರಣ್ಯಾಕ್ಷನನ್ನು ಅವನು ಕೊಂದು ಹಾಕಿದ್ದ. ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ, ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶಿ ಕ್ರೀಡತ್ತೇಶ ಸದಾ ಭೂತೈ ಬಾಲ ಕ್ರೀಡನ ಕೈದಿವ. ಭಗವಂತನ ಪರಾಕ್ರಮದ ಬಗ್ಗೆ ನಾವು ನೀವು ಹೇಳೋದೇನಿದೆ? ಅವನ ಶಕ್ತಿ ಮುಂದೆ ನಮ್ಮ ಶಕ್ತಿ ಏನು? ಎಲ್ಲರನ್ನೂ ನಿಯಂತ್ರಿಸ್ತಾನ ಅವನು, ಎಲ್ಲರ ಜೊತೆಗೂ ಆಟ ಆಡ್ತಾನೆ. ಹೇಗೆ ಆಟ ಆಡ್ತಾನೆ ಅಂದ್ರೆ, ಬಾಲಹ ಕ್ರೀಡನ ಕೈದಿವ. ಒಂದು ಮಗು ಆಟಿಕೆ ಸಾಮಾನುಗಳ ಜೊತೆ ಹೇಗೆ ಆಟ ಆಡ್ತದ, ಅದು ಬೇಕಾದಾಗ ಅದನ್ನು ಬಿಸಾಕ್ತದೆ, ಬೇಕಾದಾಗ ಎತ್ತಿಕೊಡ್ತದೆ ಮತ್ತೆ ಕೈಯಲ್ಲಿ, ಕೊನೆಗೆ ಬೇಕಾದ್ರೆ ಮುರಿದೇ ಬಿಸಾಕ್ತದೆ. ಆ ಥರ ಮಕ್ಕಳ ಕೈಯಲ್ಲಿರುವ ಆಟಿಕೆಗಳಂತೆ ನಾವೆಲ್ಲ ಅವನ ಕೈಯಲ್ಲಿದ್ದೇವೆ. ಈ ಹಿರಣ್ಯಾಕ್ಷನು ಅಂಥದೇ. ಈಗ ಅವನು ಸತ್ತು ಹೋದ. ಈ ಕಡೆ ದಿತಿಗೆ ಆ ಸಂದರ್ಭದಲ್ಲಿ ಬಹಳ ಭಯ ಆಯ್ತು. ಆದ್ರೆ ಈ ಕಥಾ ಏನಿದೆ, ಕಥಾವನ್ನು ಕೇಳಿದ್ರೆ, ವರಾಹ ರೂಪದಿಂದ ಹಿರಣ್ಯಾಕ್ಷ ಸತ್ತ ಕಥಾ ಏನಿದೆ, ಇದನ್ನ ನಾವು ಕೇಳಿದ್ರೆ, ಅದನ್ನು ಪ್ರವಚನ ಮಾಡಿದ್ರೆ, ಅದರಿಂದ ಸಂಸಾರದಿಂದಲೇ ಮುಕ್ತಿ ಅಂತ ಮಹಾಫಲ ಇದೆ. ವಿಮುಚ್ಯತೆ ಬ್ರಹ್ಮವದಾದಪಿ ದ್ವಿಜ. ಅದಷ್ಟೇ ಅಲ್ಲದೆ ಮತ್ತೇನಾದ್ರೂ ಕೆಟ್ಟ ಪಾಪ ಬಂದಿದ್ರೆ ಅದನ್ನೂ ಕಳ್ಕೊತಾನೆ. ಜ್ಞಾನಿಗಳಿಗೆ ಏನಾದ್ರು ದ್ರೋಹ ಮಾಡಿದ್ರೆ, ದೊಡ್ಡವರಿಗೆ ದ್ರೋಹ ಮಾಡಿದ್ರೆ ಅಂತ ಪಾಪಗಳನ್ನು ಕಳ್ಕೊತಾನೆ. ಶೃಣೋತಿ ಗಾಯತಿ ಅನುಮೋದತೇವ. ಒಬ್ರು ಯಾರಾದ್ರು ಕುತ್ಕೊಂಡು ಕೇಳಬೇಕು ಈ ಕಥೆ, ಇನ್ನೊಬ್ರು ಗಾಯನ ಮಾಡಬೇಕು. ಗಾಯನ ಮಾಡುವುದು ಅಂದ್ರೆ ಪ್ರವಚನ ಮಾಡುವುದು, ಸಂಗೀತನೇ ಹಾಡೋದು ಅಂತ ಅರ್ಥ ಅಲ್ಲ. ಅವನು ಎಲ್ಲಾ ಥರದ ಪಾಪಗಳನ್ನು ಕಳ್ಕೊತಾನೆ. ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಮುಕ್ತಿಗೆ ಹೋಗ್ತಾನೆ. ಇದು ವರಾಹ ಚರಿತ್ರದ ಫಲ. ಮುಂದೆ 21ನೇ ಅಧ್ಯಾಯದಲ್ಲಿ ಏನು ಸಂಗತಿ ಇದೆ,
ಅದನ್ನೇ ನಾನೀಗ ಹೆಚ್ಚು ಹೇಳಬೇಕಾಗಿದೆ. ಅದು ಬರೀ ಸೃಷ್ಟಿ ಬಗ್ಗೆ ವರ್ಣನೆ ಇದೆ, ಅದರಿಂದ ಅಂತದನ್ನು ಬಿಟ್ಟಿರ್ತೇನೆ. 22ನೇ ಅಧ್ಯಾಯದಲ್ಲಿ ಮುಂದೆ ಬರುವಂತಹ ವಿಚಾರಗಳನ್ನ ಈಗ ನೋಡೋಣ. 22ನೇ ಅಧ್ಯಾಯದಲ್ಲಿ ಮುಂದೆ ಕಪಿಲ ಎಂಬ ಋಷಿಯಿಂದ ಭಗವಂತ ಹುಟ್ಟಲಿಕ್ಕೆ ಬೇಕಾದ ಹಿನ್ನೆಲೆ, ಕರ್ದಮ ಎಂಬ ಪ್ರಜಾಪತಿ, ಕರ್ದಮ ಎಂಬ ತಂದೆ, ದೇವಹೂತಿ ಎಂಬ ತಾಯಿ, ಅವರಿಬ್ಬರಿಂದ ಹುಟ್ಟಿದವನು ಈ ಕಪಿಲ ಎಂಬ ಭಗವಂತ. ಅವನ ಬಗ್ಗೆ ಕಥಾ ಇದೆ 22ನೇ ಅಧ್ಯಾಯದಲ್ಲಿ. ಸ್ವಯಂಭುವ ಮನುವಿಗೆ ಪ್ರಿಯವೃತ ಮತ್ತು ಉತ್ತಾನಪಾದ ಅಂತ ಇಬ್ಬರು ಮಕ್ಕಳು, ಗಂಡು ಮಕ್ಕಳು. ದೇವಹೂತಿ, ಆಕೂತಿ, ಪ್ರಸೂತಿ ಅಂತ 3 ಜನ ಹೆಣ್ಣು ಮಕ್ಕಳು. ಅದನ್ನ ವಿದುರ ಕೇಳಿದ, ಸ್ವಲ್ಪ ಕಥೆಯನ್ನು ವಿಸ್ತಾರವಾಗಿ ಹೇಳ್ರಿ ಅಂತ ಮೈತ್ರಿಯರನ್ನು ಕೇಳಿದ. ಅವಾಗ ಅವರು ಆ ಕಥೆಯನ್ನು ಹೇಳಿ ತೊಡಗಿದರು. ಆ ಸ್ವಯಂಭುವ ಮನು ತನ್ನ ಮಗಳನ್ನ ಯಾರಿಗಾರೊಬ್ರಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಕಾಯ್ತಿದ್ದ. ಈ ಕಡೆ ಕರ್ದಮ ಏನಿದ್ನಲ್ಲ, ಕರ್ದಮ ಪ್ರಜಾಪತಿ, ಅವನಿಗೆ ಚತುರ್ಮುಖ ಬ್ರಹ್ಮನಿಂದ ಒಂದು ಆದೇಶ ಬಂತು. ಮೊದಲು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ದೀರ್ಘವಾದ ತಪಸ್ಸು ಮಾಡು. ಇದು ಈ ಭಾಗವತದಲ್ಲಿ ಕೇಳಿ ಬರ್ತದೆ, ಹರಿವಂಶದಲ್ಲಿ ಕೇಳಿ ಬರ್ತದೆ ಈ ಥರ ಸಂಗತಿ. ಆಗಿನ ಕಾಲದ ದೊಡ್ಡವರು ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದೀರ್ಘವಾದ ತಪಸ್ಸು ಮಾಡ್ತಿದ್ರು. ಕೆಲವರು ಮದುವೆ ಮಾಡ್ಕೊಂಡ ಮೇಲೆ ದೀರ್ಘವಾದ ತಪಸ್ಸು ಮಾಡ್ತಿದ್ರು. ಆ ದೀರ್ಘವಾದ ತಪಸ್ಸಿನ ಫಲನೇ ಯೋಗ್ಯವಾದ ಹೆಂಡತಿ, ಯೋಗ್ಯವಾದ ಸಂತಾನ. ಸೃಷ್ಟಿ ಮಾಡುವುದು ಅಂದ್ರೆ ನಾವು ನೀವು ಸೃಷ್ಟಿ ಮಾಡುವುದು, ನಾವು ನೀವು ಹುಟ್ಟಿಸುವುದು ಸಾಮಾನ್ಯರಲ್ಲ. ಸಾಮಾನ್ಯ ಹೆಣ್ಣು, ಸಾಮಾನ್ಯ ಗಂಡು. ಯಾಕಂದ್ರೆ ನಾವು ಸಾಮಾನ್ಯರೇ, ನಮ್ಮ ಹೆಂಡತಿಯು ಸಾಮಾನ್ಯರೇ, ನಾವೇನು ಲೋಕೋತ್ತರ ಪುರುಷರಲ್ಲ. ನಮ್ಮ ಸೃಷ್ಟಿಗೆ ಬಹಳ ದೊಡ್ಡ ಪ್ರಯತ್ನ ಏನು ಬೇಕಾಗಿಲ್ಲ. ನಾವು ಗಂಡು, ಅವ್ರ ಹೆಣ್ಣು, ಅಷ್ಟಾದ್ರೂ ಸಾಕು. ನಮಗೆಲ್ಲ ಇಷ್ಟರಲ್ಲೇ ಸೀಮಿತ ಆಗಿರ್ತದೆ. ಯಾವುದೋ ಪ್ರಾಣಿ ಪಕ್ಷಿಗಳ ಸಂತಾನ ಹುಟ್ಟಿದಂತೆ ನಾವು ಹುಟ್ಟಿಸ್ತಾ ಇರ್ತೇವೆ ಅಷ್ಟೇ. ಅದರಲ್ಲೂ ಏನಾದರೂ ಒಂದಿಷ್ಟು ಭಗವಂತನ ಬಗ್ಗೆ ಭಕ್ತಿ ಮಾಡಿದ್ರೆ ಸ್ವಲ್ಪ ಮೇಲಕ್ಕೆ ಏರ್ತಾನೆ. ಆದರೆ ಮಹಾಪುರುಷರ ಜನ್ಮ ತಾಳ್ಬೇಕಾದ್ರೆ ಗಂಡ ಹೆಂಡಂದ್ರು ಕೂಡ ದೊಡ್ಡ ಪ್ರಮಾಣದ ತಪಸ್ಸು ಮಾಡಬೇಕಾಗ್ತದೆ. ಇವನು 10,000 ವರ್ಷ ದೀರ್ಘಕಾಲ ತಪಸ್ಸು ಮಾಡಿದ ಸರಸ್ವತಿ ನದಿ ತೀರದಲ್ಲಿ. ಆಗ ಭಗವಂತ ಅವನಿಗೆ ಪ್ರತ್ಯಕ್ಷನಾದ. ಇವನು ಅನ್ಕೊಂಡ, ಭಗವಂತನ ಕುರಿತು ತಪಸ್ಸು ಮಾಡಿದೆ, ದೊಡ್ಡ ಫಲ ಸಿಕ್ತಲ್ಲ ಅಂತ ಈ ಋಷಿಯು ಸಮಾಧಾನ ಪಟ್ಟ, ಕರ್ದಮನು ಕೂಡ. ಆವಾಗ ಅವನು ಹೇಳಿದ, ಆ ಭಗವಂತ, ಸ್ವಯಂಭೂ ಮನು ಬರ್ತಾನೆ, ಬಂದು ತನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತಾನೆ, ಅದನ್ನು ಸ್ವೀಕಾರ ಮಾಡು. ಆಗ ನಿನ್ನಲ್ಲಿ ನಾನು ಕಪಿಲ ಎಂಬ ರೂಪದಿಂದ ಹುಟ್ಟಿ ಬರ್ತೇನೆ. ನಾನು ಈಗಾಗಲೇ ಸಂಕಲ್ಪ ಮಾಡಿದ್ದೇನೆ. ಪ್ರಜಾಪತಿ ಪತಿ ಸಮ್ರಾಟ್ ಮನು ವಿಖ್ಯಾತ ಮಂಗಲ. ಬರಹಿಷ್ಮತಿ ಎನ್ನುವ ಒಂದು ರಾಜ ಊರಿನಲ್ಲಿ ಅವನಿಗೆ ರಾಜ್ಯ ಆಳ್ತಿದ್ದಾನೆ. ಅವನು ಬಂದಾಗ ಕನ್ಯೆಯನ್ನು ಸ್ವೀಕಾರ ಮಾಡು. ಅವನು ಒಳ್ಳೆ ವರ ಸಿಗಬೇಕು ಅಂತ ಕಾದಿದ್ದಾನೆ. ಗೃಹಸ್ಥಾಶ್ರಮ ಹೀಗೆ ಸ್ವೀಕಾರ ಮಾಡಿ ಅದನ್ನು ಆನಂದಿಸು. ನಾನು ಅಲ್ಲಿಂದ ನಿನ್ನ ಹುಟ್ಟುತ್ತೇನೆ. ಕಪಿಲ ರೂಪದಲ್ಲಿ ಹುಟ್ಟಿ ಬಂದು ಸಾಂಖ್ಯ ಅನ್ನುವ ಹೆಸರುಳ್ಳ ಒಂದು ತತ್ವಶಾಸ್ತ್ರವನ್ನು ರಚನೆ ಮಾಡ್ತೇನೆ ಅಂತ ಹೇಳಿ ಭಗವಂತ ಹೊರಟೋದ. ಈ ಕಡೆ ಈ ಸರಸ್ವತಿ ನದಿ ತೀರದಲ್ಲೇ ಬಿಂದು ಸರೋವರ ಅಂತ ಒಂದು ಸರೋವರ, ಬಿಂದು ಸರ ಅಂತ ಒಂದು ಆಶ್ರಮ, ಸರೋವರ ಆಶ್ರಮ. ಆ ಆಶ್ರಮದಲ್ಲಿ ಋಷಿ ಇದ್ದ, ಕರ್ದಮ ಇದ್ದ. ಅಲ್ಲಿಗೆ ಈ ಸ್ವಯಂಭೂಮನು, ಆತನ ಹೆಂಡತಿ ಶತರೂಪ, ದೇವಹೂತಿ, ಮಗಳು ದೇವಹೂತಿ, 3 ಜನ ಅಲ್ಲಿಗೆ ಬಂದು ಇವನಿಗೆ ನಮಸ್ಕಾರ ಮಾಡಿದ. ಅವನು ಅತಿಥಿ ಸತ್ಕಾರ ಮಾಡಿದ ಈ ಕರ್ದಮ ಬಂದ ರಾಜನಿಗೆ. ಅವನು ಹೇಳಿದ, ನಿನ್ನಂಥ ರಾಜ ಇಲ್ಲಿಗೆ ಬಂದಿದ್ದಿ, ನಿನ್ನಂಥವನಿಗೆ ನಾನೇನು ಕಾರ್ಯ ಮಾಡಿಕೊಡ್ಬೇಕು ಅದನ್ನು ಹೇಳು. ಋಷಿ, ಈ ಕರ್ದಮ ಋಷಿ ರಾಜನನ್ನೇ ಹೀಗೆ ಕೇಳಿದ. ಅದಕ್ಕೆ ಅವನು ಹೇಳಿದ, ನನಗೆ ಮಾಡಿಕೊಡ್ಬೇಕಾದ ದೊಡ್ಡ ಕೆಲಸ ಏನೂ ಇಲ್ಲ. ನನ್ನ ಮಗಳನ್ನು ಮದುವೆ ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ದೇನೆ, ಅವಳನ್ನು ಸ್ವೀಕಾರ ಮಾಡು ಸಾಕು. ನಾವೆಲ್ಲ ರಾಜರು ಹುಟ್ಟಿರುವುದು ಜಗತ್ತಿನ ಆಳ್ವಿಕೆಗಾಗಿ. ಈಗ ನಿನಗೆ ನನ್ನ ಮಗಳನ್ನ ಮದುವೆ ಮಾಡಿಕೊಡೋರಿದ್ದೇನೆ. ನಿನ್ನನ್ನು ನೋಡಿದ್ರಿಂದ, ನಿನ್ನಂಥ ಋಷಿಯನ್ನು ನೋಡಿದ್ರಿಂದ ನನ್ನ ಜನ್ಮ ಪಾವನ ಆಯಿತು, ಮದುವೆ ಮಾಡ್ಕೊ. ಪ್ರಿಯವೃತ ಮತ್ತು ಉತ್ತಾನಪಾದರ ಸಹೋದರಿ ಈ ನನ್ನ ಮಗಳು ದೇವಹೂತಿ, ಇವಳನ್ನು ಮದುವೆ ಮಾಡ್ಕೊ. ಅವಳಿಗೆ ಈಗ ಮದುವೆ ವಯಸ್ಸು ಬಂದಿದೆ. ಅವಳು ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾಳೆ. ಯಾಕೆ ಅಂದ್ರೆ ನಾರದರು ನಮ್ಮ ಬಳಿಗೆ, ನಮ್ಮ ಅರಮನೆಗೆ ಬಂದಾಗೆಲ್ಲ
ಕರ್ದಮ ಇಷ್ಟು ಅದ್ಭುತವಾದ ವ್ಯಕ್ತಿತ್ವ ಇದ್ದವನು, ಭಗವದ್ಭಕ್ತ, ಸುಂದರ ಅಂತ ನಿನ್ನ ಬಗ್ಗೆ ಬೇಕಾಷ್ಟು ವರ್ಣನೆ ಮಾಡಿದ್ದಾರೆ. ಆ ವರ್ಣನೆ ಕೇಳಿದಾಗಲಿಂದ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ನಿಶ್ಚಯ ಮಾಡಿದೆ. ಇವಳನ್ನು ಸ್ವೀಕಾರ ಮಾಡು, ಗೃಹಸ್ಥಾಶ್ರಮ ಅನುಸರಣೆ ಮಾಡು. ಇನ್ನು ನಾನು ನಿನಗೆ ಏನು ಹೇಳಬೇಕಾಗಿದೆ, ಇದು ನನ್ನ ಪ್ರಾರ್ಥನೆ ಅಂತಂದ. ಹೌದು, ನಾನು ಕೂಡ ಇದನ್ನು ಅಪೇಕ್ಷೆ ಪಟ್ಟಿದ್ದೇನೆ, ನಡೆಯಿದೆ, ವಿವಾಹ ಆಗಲಿ. ಇಂಥ ಸೌಂದರ್ಯ, ಸದ್ಗುಣ ಇತ್ಯಾದಿಗಳಿರುವಂಥ ಕನ್ಯೆ ಸಿಕ್ಕಾಗ ಅದನ್ನು ನಾನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಮತ್ತೆ ಅವಳ ಸೌಂದರ್ಯ ಎಂಥದ್ದು, ಇದೊಂದು ಸ್ವಾರಸ್ಯದ ಸಂಗತಿ ಇದೆ, ಇದನ್ನು ಗಮನಿಸ್ತದೆ. ಈ ಸ್ವಯಂಭವ ಮನುವಿನ ಅರಮನೆ ಉಪ್ಪರಿಗೆ ಮೇಲೆ ಈ ದೇವಹೂತಿ ಉಪ್ಪರಿಗೆ ಮೇಲೆ ವಿಹಾರ ಮಾಡ್ತಿದ್ದಾಗ, ಒಂದು ಬಿಸಿಲು ಕಾಯ್ತಾ ಕೂತ್ಕೊಂಡಿದ್ದಾಗ ಅಥವಾ ಬೆಳಗಿನಲ್ಲಿ ಕೂತಾಗ ಯಾವುದೋ ಒಂದು ಪ್ರಸಂಗ ಅಂತೂ ಅವಳು ಚೆಂಡಾಡ್ತಾ ಇರುವ ಪ್ರಸಂಗ ಅಂತ ಇಲ್ಲಿ ವರ್ಣನೆ ಮಾಡಿದ್ದ. ಕ್ರೀಡಂತೀಂ ಕಂದುಕ ವಿಫಲಾಕ್ಷೀಂ, ಉಪ್ಪರಿಗೆ ತೆರೆದ ಮಾಳಿಗೆ. ಆ ಸಂದರ್ಭದಲ್ಲಿ ಮೇಲೆ ವಿಶ್ವಾವಸು ಅಂತ ಒಬ್ಬ ಗಂಧರ್ವ, ಅವನು ಆಕಾಶದಲ್ಲಿ ಸಂಚಾರ ಮಾಡ್ತಿದ್ದ. ಇವಳು ನೋಡಿ, ಇವಳು ಸೌಂದರ್ಯಕ್ಕೆ ಮುಗ್ಧನಾಗಿ ಅಂತ ದಾರಿನೇ ಮಾಡ್ತಾನೆ. ದಾರಿ ಮರೆತು ಆ ವಿಮಾನದಿಂದ ಕೆಳಗೆ ಹೋಗಿದ್ದಂತೆ. ವಿಶ್ವಾವಸು ನೆಪದ ಸ್ವಾತ್ ವಿಮಾನ, ದೇವತೆಗಳು ಗಂಧರ್ವಗಳು ವಿಮಾನದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಆ ವಿಮಾನದ ಕಂಟ್ರೋಲ್ ತಪ್ಪೆ, ಅಲ್ಲಿ ಒಳಗಿನ ಚಾಲಕ ಏನ್ ಮಾಡ್ತಿದ್ನೋ ಅದೆಲ್ಲ ಗೊತ್ತಿಲ್ಲ, ಅಥವಾ ಇವನೇ ಚಾಲಕನಾಗಿದ್ನೋ ಅದೆಲ್ಲ ಗೊತ್ತಿಲ್ಲ. ಅಂತೂ ಇವಳನ್ನು ನೋಡಿ ತನ್ನ ವಿಮಾನ ಕಂಟ್ರೋಲ್ ಕಳ್ಕೊಂಡು ವಿಮಾನದಿಂದ ಕೆಳಗೆ ಬಿದ್ದ ಅಂತ ಹೇಳಿದ್ದೇವೆ. ಅಂತಹ ಅದ್ಭುತವಾದ ಸೌಂದರ್ಯ ಅವರು. ಸ್ತ್ರೀ ಜಾತಿಗೆ ಅಲಂಕಾರ ಪ್ರಾಯಗಳು. ನೀನು ಕೊಟ್ಟರೆ ಸ್ವೀಕಾರ ಮಾಡ್ತೇನೆ ಅಂತ ಅವನು ಒಪ್ಕೊಂಡ. ಭಗವಂತನೇ ನನಗೆ ಈ ಧರ್ಮವನ್ನ ಮಾಡು, ಇವನು ಸ್ವೀಕಾರ ಮಾಡುವಂತ ಉಪದೇಶ ಕೊಟ್ಟಿದ್ದಾನೆ, ಆ ಪ್ರಕಾರ ನಾನು ಮಾಡ್ತೇನೆ ಅಂತ ಒಪ್ಕೊಂಡ. ಆಯ್ತು, ಅವರಿಬ್ಬರು ಆ ಮನುವಿಗೆ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ರು. ವರದಕ್ಷಿಣೆಯ ರೂಪದಲ್ಲಿ ಅವರಿಬ್ಬರಿಗೆ ಗಂಡ ಹೆಂಡತಿಗೆ ಬೇಕಾದ ಸಂಪತ್ತನ್ನೆಲ್ಲ, ದೊಡ್ಡ ಪ್ರಮಾಣದ ಸಂಪತ್ತನ್ನು ಕೂಡ ಕೊಟ್ಟರು. ಹೆತ್ತ ಮಗಳನ್ನ ಬಿಟ್ಟಿರ್ಲಿಕ್ಕಾಗದೆ ಒಂದಿಷ್ಟು ಕಣ್ಣೀರು ಹಾಕಿ ಸಂಕಟದಿಂದ ರಾಜನು ಕೂಡ ಅಲ್ಲಿಂದ ಹೊರಟೋದ. ಬರೀಷ್ಮತಿ ಅನ್ನೋ ರಾಜ್ಯದಲ್ಲಿ ಅವನಿದ್ದ. ಅದು ಅವನ ಕಥೆ ಅಲ್ಲಿ ಮುಗಿತು. ಈ ಕಡೆ ಕರ್ದಮ ಮತ್ತು ದೇವಹೂತಿ ಅವ್ರ ಬಗ್ಗೆ ನಾವು ನೋಡ್ಬೇಕಾಗಿದೆ. ಅವರಿಂದ ಮುಂದೆ ಹುಟ್ಟುವವನೇ ಈ ಕಪಿಲ ಅಂತ. ಅದು ಈ 24ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಶಿವಪಾರ್ವತಿಯರು ಹೇಗೆ ಅದ್ಭುತವಾದ ದಾಂಪತ್ಯವನ್ನು ನಡೆಸಿದ್ರು, ಹಾಗೆ ದೇವಹೂತಿ ಮತ್ತು ಕರ್ದಮ ಇಬ್ಬರು ಕೂಡ ದೀರ್ಘಕಾಲದ ದಾಂಪತ್ಯ ನಡೆಸಿದ್ರು. ದಾಂಪತ್ಯ ನಡೆಸಿ ಗಂಡನ ಸೇವಾ ಮಾಡಿದ್ರು. ಕೃಷ ಆಗಿರುತ್ತೆ. ರಾಜನ ಮಗಳಾದವಳು ಕೃಷ ಆದಳು. ನೀವು ಮುನಿ ಅವಳು ನೋಡಿದ್ರೆ ನಿಮ್ಗೆ ಏನ್ ಬೇಕು, ಅವಳು ನಾವು ಯಾತಕ್ಕಾಗಿ ಗೃಹಸ್ಥ ಜೀವನ ಸ್ವೀಕಾರ ಮಾಡಿದ್ವು ಅದರ ಫಲ ನಮ್ಗೆ ಸಿಗಬೇಕು, ಅವಳು ಸಂತಾನ ಬೇಕು ಅಂತ. ಅದಕ್ಕೆ ಮತ್ತೆ ಅವಳೇನು ಹೇಳಿದಂತೆ, ಇಷ್ಟರವರೆಗೆ ನಿಮ್ಮ ಸೇವಾ ಮಾಡಿದ್ದೇನೆ, ನನ್ನ ಸ್ವಂತ ಸುಖ ಏನು ಇತ್ಯಾದಿಗಳನ್ನು ನಾನು ಗಮನಿಸದೆ ನಿಮ್ಮ ಸೇವಾ ಮಾಡಿದ್ದೇನೆ. ಈ ನನ್ನ ಶರೀರ, ನಾವು ದಾಂಪತ್ಯ ಪ್ರಕ್ರಿಯೆ ನಡೆಸುವುದಕ್ಕಿಂತ ಮುಂಚೆ ಈ ಶರೀರ ಸುಂದರ ಆಗಬೇಕು, ಪುಷ್ಟ ಆಗಬೇಕು, ತನ್ನ ಆರೋಗ್ಯವನ್ನು ಪಡ್ಕೋಬೇಕು. ಮತ್ತೆ ಸಾರ್ವಭೌಮನ ಮಗಳು ನಾನು, ಅದಕ್ಕೆ ತಕ್ಕಂತೆ ಒಂದು ದೊಡ್ಡ ಅರಮನೆಯೂ ಸಿದ್ಧ ಆಗಬೇಕು. ಇಷ್ಟು ಅವ್ರು ಕೇಳ್ಕೊಂಡಾಗ ಅವಳು ಏನು ಹೇಳಬೇಕಾಗಿದೆ, ಅವನೇನು ದುಡ್ಡು ಕೊಟ್ಟು ಮತ್ತೆ ಅದನ್ನು ಕರೆಸಿ ಅರಮನೆ ಕಟ್ಟಿಸ್ಕೋಬೇಕಾಗಿಲ್ಲ. ಅವನ ತಪಸ್ಸಿನ ಪ್ರಭಾವದಿಂದ, ಯೋಗದ ಪ್ರಭಾವದಿಂದ ದೊಡ್ಡ ಅರಮನೆ ಸಿದ್ಧ ಆಯಿತು. ಮುಂದೆ ಇವಳು ಬಡಕಲಾಗಿದ್ದ ಇವಳು ಮೈ ಸುಂದರ ಆಗ್ಬೇಕಲ್ಲ. ಅಲ್ಲಿ ಮುಂದೆ ಬಿಂದು ಸರೋವರ ಅಂತ ಸರೋವರ ಇದೆಯಲ್ಲ, ಆ ಸರೋವರದಲ್ಲಿ ಹೋಗಿ ಸ್ನಾನ ಮಾಡಿದ ಅಂತ ಹೇಳಿ ಸರೋವರದೊಳಗೆ ಇವಳು ಸ್ನಾನ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಆ ನೀರಿನ ಒಂದು ಮಂದಿರ, ಮತ್ತೊಂದು ಮಂದಿರ. ಆ ಮಂದಿರದಲ್ಲಿ 100 ಜನ ಕನ್ಯೆಯರು. ಅವರೆಲ್ಲ ಇವ್ರ ಹತ್ರ ಬಂದು, ನಾವೆಲ್ಲ ನಿನ್ನ ಸೇವಕಿಯರು, ನಿನ್ಗೇನು ಮಾಡಬೇಕು ಅದನ್ನ ಹೇಳು ಅಂತ ಕೇಳಿದ್ರು. ಕರೆದು ಅವಳಿಗೆ ಸ್ನಾನ ಮಾಡಿಸಿ, ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಟ್ಟು ಮತ್ತೆ ಭೋಜನ ಮಾಡಿಸಿ ಅವಳನ್ನು ಸಿದ್ಧ ಮಾಡಿದರು. ಅಷ್ಟೆಲ್ಲ ಮಾಡುವ ಹೊತ್ತಿಗೆ ಅವ್ರು ಕೊಟ್ಟ ಆಹಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿ ಅವಳು ಬಡಕಲಾಗಿದ್ದನ್ನು ತುಂಬಿಕೊಂಡಿತ್ತು. ಮತ್ತೆ
ನಾನು ಗಂಡನನ್ನು ಅಲ್ಲಿವರೆಗೆ ಕಂಡಿದ್ದಿಲ್ಲ, ಅವನ ಆ ಕಡೆ ಎಲ್ಲೋ ಇದ್ದ. ಅಷ್ಟೊಂದು ಗಂಡನ ನೋಡ್ತಾನೆ, ಅವಳು ಕೂಡ 16 ವರ್ಷದ ಮುನಿ, 16 ವರ್ಷದ ಯೋಗನಂತೆ ಅವನ ಶರೀರವೂ ಆಗಿತ್ತು. ತಪಸ್ಸು ಮಾಡಿದ್ರಿಂದ ಕ್ಷೀಣ ಆಗಿತ್ತು, ಅದು ವಿಚಾರ ಬೇರೆ. ಅದು ಅವ್ರು ಪ್ರಯತ್ನ ಪಟ್ಟರು, ಹೀಗೆ ಆಗ್ಲಿಕ್ಕೆ ಸಾಧ್ಯ ಇದೆ ಅವರಿಗೆ. ಹೀಗೆ ಮಾಡ್ಕೊಂಡಿದ್ರು. ಮುಂದೆ ಆ 16 ವರ್ಷದ ಸ್ಫುರದ್ರೂಪಿ ತರುಣ, ಆ ಗಂಡ, ಈ ಹೆಂಡತಿ ಇಬ್ರು ವಿಮಾನ ಏರಿ ಎಲ್ಲೆಲ್ಲಿ ಸಂಚಾರ ಮಾಡಬೇಕಾಗಿತ್ತೋ ಅಲ್ಲೆಲ್ಲ ಸಂಚಾರ ಮಾಡಿದ್ರು. ಎಲ್ಲೆಲ್ಲಿ ಅವರು ಮಧುಚಂದ್ರ ನಡೀಬೇಕಾಗಿತ್ತೋ ಅಲ್ಲೆಲ್ಲ ಮಾಡಿದ್ರು. ಇದನ್ನೆಲ್ಲ ಯಾಕೆ ಕೇಳಬೇಕು ಅಂದ್ರೆ, ನನಗೆ ಅನೇಕ ಸರಿ ಅನ್ಸೋದು, ನಾವು ಇವತ್ತೆಲ್ಲರೂ 40, 50, 60, 70, 80 ಅಂಚಿನಲ್ಲಿದ್ದೀವಲ್ಲ, ನಾವು ಜೀವಮಾನದಲ್ಲಿ ಪಟ್ಟು ಸುಖ ಎಷ್ಟು, ದುಃಖ ಎಷ್ಟು. ದುಃಖ ಹೆಚ್ಚು, ಸುಖ ಹೆಚ್ಚು, ಅದೇನೂ ಬೇಡ. ಸುಖನೂ ಪಟ್ಟಿದ್ದೀವಿ, ದುಃಖನೂ ಪಟ್ಟಿದ್ದೇವೆ. ಬರೇ ದುಃಖ ಏನು ಪಟ್ಟಿಲ್ಲ. ಅದು ಎಷ್ಟು ಸುಖ ಪಟ್ಟಿದ್ದೀವಿ. ನಮ್ಮ ಈ ದೇಹಕ್ಕೆ, ಪಾಂಚಭೌತಿಕ ದೇಹಕ್ಕೆ, ಮನುಷ್ಯ ದೇಹಕ್ಕೆ ಸುಖ ಪಡುವ ಶಕ್ತಿ ಆದರೂ ಎಷ್ಟಿರ್ತದೆ. ಬಂದ ಕಳೆದು ಹೋದ ಯೌವನ ಮತ್ತೆ ಬರ್ತದ, ಆಸೆ ಇರ್ತದೆ, ಆದ್ರೆ ಅದು ಈಡೇರಿಸುವಷ್ಟು ಶಕ್ತಿ ನಮ್ಮ ದೇಹಕ್ಕೆ ಇರೋದಿಲ್ಲ. ಋಷಿಮುನಿಗಳು ಹಾಗಲ್ಲ, ಇಡೀ ಜಗತ್ತನ್ನೇ ಮರೆತು ತಪಸ್ಸಿಗೆ ಇರ್ತಾರೆ. ಸುಖ ಪಡಬೇಕಾದ್ರೆ ಇಡೀ ಜಗತ್ತನ್ನೇ ಮರೆತು ಮತ್ತೆ ಸುಖ ಪಡ್ತಾರೆ. ಹೇಗೆ ಸುಖ ಪಡ್ತಾರೆ ಅಂದ್ರೆ, ಇದು ನೋಡಿ, 100 ವರ್ಷ ಕಾಲ ವಿಹಾರ ಮಾಡಿದ್ರು. ಎಷ್ಟು ವರ್ಷ ಕಾಲ ತಪಸ್ಸನ್ನು ವಿಕಾಸ ಮಾಡಿದ್ರು, 10,000 ವರ್ಷ ತಪಸ್ಸು ಮಾಡಿದ್ದ. ಈ 100 ವರ್ಷ ಕಾಲ ವಿಹಾರ ಮಾಡಿದ್ರು ದಂಪತಿಗಳು. ವೈರಾಗ್ಯ ಹೇಗೆ ಬರೋದು ಅಂದ್ರೆ, ಸುಮ್ಮನೆ ಕಥೆ ಪುಸ್ತಕ ಹೇಳಿದ್ರೆ, ಪುರಾಣ ಪ್ರವಚನ ಹೇಳಿದ್ರೆ ಕೇಳಿದ್ರೆ ವೈರಾಗ್ಯ ಬರೋದಿಲ್ಲ. ಸಂಸಾರದಲ್ಲಿ ನಾನು ಸುಖ ದುಃಖ ಎಲ್ಲ ಅನುಭವಿಸಿ ನೋಡಿದಾಗ ವೈರಾಗ್ಯ ಬರ್ತದೆ. ಬರೇ ದುಃಖ ನೋಡಿ ವೈರಾಗ್ಯ ಬರೋದಿಲ್ಲ, ಸುಖವನ್ನು ನೋಡಿ ವೈರಾಗ್ಯ ಬರಬೇಕು. ಯಾವುದೋ ಒಂದು ಸಿಹಿ ಭಕ್ಷ್ಯ ನಮ್ಗೆ ತಿನ್ಬೇಕು ಅಂತಿದ್ರೆ, ಒಂದು 10 ದಿವಸ ಚೆನ್ನಾಗಿ ದಿವಸ ಒಂದೊಂದು ದೊಡ್ಡ ಬುಟ್ಟಿಗಟ್ಟಲೆ ತಿನ್ನಿಸಿಬಿಟ್ರೆ ಸಾಕು ಅಂತ ಅನಿಸಿಬಿಡ್ತದೆ. ಕೊನೆಗೊಂದು ಮತ್ತೊಂದು ಸ್ವಲ್ಪ ದಿವಸ ಆದ್ರೆ ಮತ್ತೆ ಬೇಕು ಅನಿಸ್ತದೆ. ಮತ್ತೊಂದ್ಸರಿ ಹಾಗೆ ತಿನ್ನಿಸಿದ್ರೆ ಎಷ್ಟು ಕೊನೆಗೆ ಏನಾಗುತ್ತದೆ. ಕೊನೆಗಂತೂ 50, 60, 70 ಹೊತ್ತಿಗೆ ಸುಮ್ಮನೆ ಒಂದು ಅನ್ನ ಸಾರು ತಿಂದು, ಒಂದು ಒಣ ರೊಟ್ಟಿ ತಿಂದ್ರೆ ಸಾಕಾಗಿರ್ತದೆ, ಬದುಕಿ ಬಿಡಿದ್ರು ಸಾಕಾಗಿರ್ತದೆ. ಸುಖ ಅನುಭವಿಸಿ ಕೊನೆಗೆ ಇದು ಬೇಡ ಅಂತ ಅನಿಸ್ತದೆ ಮನುಷ್ಯ. 100 ವರ್ಷ ಕಾಲ ವಿಹಾರ ಮಾಡಿದ್ರು. ಹೇಗೆ ವಿಮಾನದಲ್ಲಿ, ಅವರು ದೇವತಾ ಪುರುಷರಾದ್ರಿಂದ ವಿಮಾನದಲ್ಲಿ ವಿಹಾರ ಮಾಡಿದ್ರು. ಮತ್ತೆ ಇದನ್ನು ಗಮನಿಸಿರಿ, ನಮ್ದು ಒಂದು ಶರೀರ, ನಮ್ಮ ಹೆಂಡತಿದು ಒಂದು ಶರೀರ. ಇಲ್ಲಿ ಎಲ್ಲರಿಗೂ ಅಷ್ಟೇ, ನಿಮ್ಮ ಹೆಂಡತಿದು ಒಂದು ಶರೀರ, ನಿಮ್ದು ಒಂದು ಶರೀರ. ಅದು ಕೊಡುವ ಸುಖ ಎಷ್ಟು. ಇವನು 9 ರೂಪ ತಾಳಿದ, ಅವಳು 9 ರೂಪ ತಾಳಿದ. ಜೀವ ಒಂದೇ, ಒಬ್ಬನೇ ಕರ್ದಮ, ಒಬ್ಬಳೇ ದೇವಹೂತಿ, ಜೀವ ಒಂದೇ. 9 ರೂಪದಿಂದ ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು, ಮತ್ತೊಂದು ಗಂಡು ಮತ್ತೊಂದು ಹೆಣ್ಣು, 9 ರೂಪದಿಂದ ಸುಖ ಪಟ್ಟರು. ಅದೆಲ್ಲ ಆಗಿದ್ದು ಒಂದೇ ಜೀವಕ್ಕೆ, ಒಂದೇ ಗಂಡು ಜೀವಕ್ಕೆ, ಒಂದೇ ಹೆಣ್ಣು ಜೀವಕ್ಕೆ. ಇದು ದೇವತೆಗಳಂತ ಒಂದು ವ್ಯವಸ್ಥೆ ಇರುತ್ತೆ. ತುಂಬಾ ಅದ್ಭುತ. ಇದು ಮನುಷ್ಯರಿಗೆ ಸಾಧ್ಯ ಆಗೋದಿಲ್ಲ, ದೇವತೆಗಳಾಗಿ ಮಾಡ್ತಾರೆ. ಅದು ಯಾಕೆ ಆ ಥರ ಮಾಡ್ತಾರೆ ಅಂದ್ರೆ, ಅವರಿಗೆ ಸುಖ ಬಹಳ ಹೊತ್ತು ಸುಖ ಪಟ್ಟು ಅದ್ರ ಟೈಮ್ ಕಳೆಯಕ್ಕೆ ಇಷ್ಟ ಇರೋದಿಲ್ಲ. ಸುಖ ಪಡಬೇಕು, ಯಾಕಂದ್ರೆ ಅದು ವೈರಾಗ್ಯಕ್ಕೆ ಕಾರಣ. ಒಂದು ದಿವಸ ಮುಗಿಬೇಕು, ಬೇಗ ಮುಗಿಬೇಕು ಅಂತ ಇರ್ತದೆ. 1,000 ವರ್ಷ ತಪಸ್ಸು ಮಾಡ್ತಾರೆ, ಆದ್ರೆ ಸುಖ ಮಾತ್ರ 100 ವರ್ಷ ಪಟ್ಟ. ನಮ್ಮ ದೃಷ್ಟಿಯಿಂದ 100 ವರ್ಷ ದೊಡ್ಡದು ಹೌದು, ಆದ್ರೆ ಅವ್ರು ಮಾಡಿ ತಪಸ್ಸಿನ ದೃಷ್ಟಿಯಿಂದ 100 ವರ್ಷ ಸುಖ ಅಂದ್ರೆ ಕಡಿಮೆ, ಸಾಕು ಅಂತ ಅನಿಸ್ತದೆ. ಒಂದು ದೇಹದಿಂದ ಪಡಿಬಹುದ ಸುಖಕ್ಕಿಂತ 9 ದೇಹದಿಂದ ಸುಖ ಪಟ್ಬಿಟ್ರೆ ಬೇಗ ಸಾಕಾಗಿರ್ತದೆ, ಸಾಕಿನ ಅಂತ ಅನಿಸ್ತದೆ. ಸೌಭರಿ ಅಂತ ಒಬ್ಬ ಋಷಿ ಇದ್ದ, ಅದನ್ನು ಮುಂದೊಂದು ಕಡೆ ಇಲ್ಲಿ ಬರೋದಿಲ್ಲ, ಅದನ್ನು ಒಂದು ಯಾವಾಗಂತ ಹೇಳ್ತೇನೆ. 9ನೇ ಸ್ಕಂದದಲ್ಲಿ ಯಾವಾಗ ಬರ್ತದೆ. ನೀರಿನ ಆಳದಲ್ಲಿ ಕೂತು ತಪಸ್ಸು ಮಾಡ್ತಿದ್ದ. ಒಂದ್ಸರಿ ಕಣ್ಣು ಬಿಟ್ಟ, ಸುತ್ತಮುತ್ತಲೆಲ್ಲ ಮೀನುಗಳು, ಒಂದು ದೊಡ್ಡ ಮೀನು, ಅದರ ಹೆಂಡತಿ, 4 ಹೆಂಡಂದ್ರು, ಮಕ್ಕಳು, ಮೊಮ್ಮಕ್ಕಳು, ಗಿರಿ ಮಕ್ಕಳು ಎಲ್ಲ. ಮೀನಿನಂತೆ ನಾನು ಸುಖ ಪಡಬೇಕು ಅಂತ ಅನಿಸ್ಬಿಡ್ತೀವಿ ಅವನಿಗೆ. ಮಾಂಧಾತ ಅಂತ ರಾಜ, ಅವನಿಗೆ 50 ಜನ ಹೆಣ್ಮಕ್ಳು, ಒಂದು ಹೆಣ್ಣು ಕೊಡು ಅಂತ ಕೇಳಿದ. ಅವನು ನೋಡಿದ, ಈ ಮುದುಕ ಬಡಕಲು ಋಷಿ, ಏನು ಕಣ್ಣು ಕೊಡೋದು ಅಂತ ಅವನು. ಆಯ್ತು, 50 ಜನ ಹುಡುಗಿಯರಿದ್ದಾರಲ್ಲ, ಅವ್ರಿರೋ ಬಂಗಲೆ ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಕಳಿಸಿರ್ತೀನಿ. ಅವರಲ್ಲಿ ಯಾರು ನಿಮ್ಗೆ ಒಪ್ಪಿದ್ರೆ ನಮ್ಮ ಕುಲ ಸಂಪ್ರದಾಯ, ಹುಡುಗಿಯರು ಒಪ್ಪಬೇಕು, ಅವ್ರ ಮಾತು ನಾವು ಇರೋದಿಲ್ಲ, ಮದುವೆ ಮಾಡ್ಕೊ ಅಂತ ಹೇಳಿದ್ರು ರಾಜ. ಈ ಋಷಿ ಏನ್ ಮಾಡಿದಂತೆ ನಕ್ಕು ಅಲ್ಲಿ ಹೋದ, ಆ ಬಂಗಲೆಗೆ ಹೋದ. ಹೋಗುವ ಹೊತ್ತಿಗೆ ತನ್ನ ರೂಪ ಬದಲಾಯಿಸ್ಕೊಂಡಿದ್ದ. ಆ ನೆರೆತು ತಲೆ ಕೂದಲು, ಮೈ ಸುಕ್ಕು ಎಲ್ಲ ಹೋಗಿ 16 ವರ್ಷದ ನವ ಯುವಕ ಆಗಿಬಿಟ್ಟೆ. ಇವನು ನೋಡಿಬಿಟ್ಟು 50 ಜನ ನಾನು ಇವನ್ನೇ ಮದುವೆ ಮಾಡ್ಕೊಳ್ಳೋದು ನಿಂತುಬಿಟ್ರು. 50 ಜನ ಇವನ್ನೇ ಮದುವೆ ಮಾಡ್ಕೊಳ್ಳೋಕೆ ರೆಡಿ ಆಗಿತ್ತು. ರಾಜನಿಗೆ ಗಾಬರಿ ಆಯ್ತು. ಇದು ಮುಂದೆ ಮಾತು ಕೊಟ್ಟಿದ್ದ ಮದುವೆ ಆಗಲೇಬೇಕಾಯ್ತು. ಆದ್ರೆ ಋಷಿ ಹಿಂದೆ ಬೀಳಲಿಲ್ಲ. ಅವ್ರು ನೋಡಿ ಮತ್ತೆ ಒಣ ರೊಟ್ಟಿ ದುಣಕ ತಿನ್ನಿಸ್ಲಿಲ್ಲ. 50 ಅರಮನೆ ತಯಾರು ಮಾಡಿ 50 ರೂಪ ತಾನು ತಾಳಿದೆ. 50 ಜನ ಅಂತೂ ಅವರಂತೂ ಇದ್ದೇ ಇದೆ. 50 ಜನ ಜೀವರು ಬೇರೆ ಬೇರೆ ಅವರು, ಇವನು ಒಬ್ಬನೇ ಜೀವ. 50 ರೂಪಾಯಿ ಇವನು ತಾಳಿದ.
ಅವ್ರ ಜೊತೆ ವಿಹಾರ ಮಾಡಿ. ಒಂದ್ಸರಿ ಮಾಂದಾತನಿಗೆ 50 ಜನ ಮಕ್ಕಳನ್ನೇನೋ ಮದುವೆ ಮಾಡಿಕೊಟ್ಟೆ, ಆ ಋಷಿ ಹೇಗೆ ನೋಡ್ಕೊತಿದ್ದಾನೋ ನಮ್ಮ ಒಳ್ಳೆಯ ನೋಡ್ಬೇಕು ಅಂತ ಹೋದ್ರೆ, ಆ ಪರ್ಣಶಾಲೆ ಯಾವುದೋ ಒಂದು ಆಶ್ರಮ ಅಂತ ನಿರೀಕ್ಷೆ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಅರಮನೆಗಳು, 50 ಅರಮನೆಗಳು. ಒಬ್ಬಳು ಮಗಳು ಬಂದ್ಲು, ಅಪ್ಪ ಬಾ ಅಂತ ಕರ್ಕೊಂಡು ಹೋದ್ಲು. ನೋಡಿ ಇಲ್ಲಿ ಮನೆ ವೈಭವ ಎಲ್ಲ ತೋರಿಸಿದ್ವಿ. ನಮ್ಮ ಮನೆಯವ್ರು ಯಾವತ್ತೂ ನಾನು ಬಿಟ್ಟು ಹೋಗೋದೇ ಇಲ್ಲ ಅಂತಂದ್ರು. ಇನ್ನೊಂದು ಮನೆಗೆ ಹೋದ, ಅಲ್ಲೂ ಅದೇ ಹಾಡು. ಆ ಮಗಳು ಹೇಳಿದ್ಲು, ಹೌದು ನಮ್ಮ ಮನೆಯವ್ರು ಯಾವತ್ತೂ ನನ್ನ ಜೊತೆನೇ ಇರ್ತಾರೆ, ಎಲ್ಲ ಮನೆಯಲ್ಲೂ ಇದೆ. ಇದು ನೋಡಿ ನಂದೇನು ಸಾಮ್ರಾಜ್ಯ, ನನ್ನ ವೈಭವ ಈ ಋಷಿ ತಪಸ್ಸಿನ ಮುಂದೆ ಅನ್ಕೊಂಡ್ಬಿಟ್ಟ. ಹೀಗೆ 50 ಜನ್ಮ ಆ ಋಷಿ ಮುಂದೆ ಬರೋದಿತ್ತು, ಅದನ್ನೆಲ್ಲ ಒಂದೇ ಜನ್ಮದಲ್ಲಿ ಕಳ್ಕೊಂಡ್ಬಿಟ್ಟ. ನೀವು ಪ್ರಶ್ನೆ ಇರೋದೇನು, ನಮ್ಗೆ 50 ಜನ್ಮ 100 ವರ್ಷ ಬದುಕು ನನಗೆ ತಿಳ್ಕೊಳ್ರಿ. 50 × 100 ಟೈಮ್ ವೇಸ್ಟ್ ಆಗೋದು ಬೇಡ, ಅದೊಂದು ಪ್ಲಾನ್ ಅದಲ್ಲ. ಒಂದೇ ಜನ್ಮದಲ್ಲಿ 50 ರೂಪ ತಗೊಳ್ತೀನಿ, 50 ಸುಖ ಪಟ್ಟು ಬಿಡ್ತೇನೆ. ಅದು ಎಲ್ಲಾ ಸಂದರ್ಭದಲ್ಲಿ ಆಗೋದಿಲ್ಲ, ಕೆಲವು ಸರಿ ಕಳಲೇಬೇಕಾಗ್ತದೆ. 100 ಜನ್ಮ ಬರುವುದಿದ್ರೆ 100 ಜನ್ಮ ಬರಲೇಬೇಕಾಗ್ತದೆ, 50 ಜನ್ಮ ಬರುವುದಿದ್ರೆ ಬದಲೇಬೇಕಾಗ್ತದೆ. ಕೆಲವು ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕೆ ದೊಡ್ಡವರಿಗೆ ಪರ್ಮಿಷನ್ ಇರ್ತದೆ. ಆ ಥರ ಅವ್ನು 50 ರೂಪ ತಗೊಳ್ಳಿದೆ, ಇನ್ನು 9 ರೂಪ ತಗೊಳ್ಳಿದ, ಸುಖ ಪಟ್ಟರು. 9 ಜನ ಹೆಣ್ಮಕ್ಳಾದ್ರು. ಮುನಿ ಏನ್ ಮಾಡಿದ, ಸನ್ಯಾಸಿಯಾಗಿ ನಾನು ಹೋಗ್ತೀನಿ ಈ ಕರ್ದಮ ಮೊದಲೇ ಹೇಳಿದ್ದ ಮಾವನಿಗೆ, ಮಕ್ಕಳಾದ್ಮೇಲೆ ನಾನು ಹೋಗ್ತೇನೆ ಅಂತ. ಆವಾಗ ಇವಳಂದು, ಆಯ್ತು ಹೆಣ್ಮಕ್ಳಿಗೆಲ್ಲ ಮದುವೆ ಮಾಡಿ ಕಳಿಸ್ತೀನಿ, ಅದೆಲ್ಲ ಆಯ್ತು, ನಿನ್ನಂತ ದೊಡ್ಡ ಋಷಿ ಕೈ ಹಿಡಿದ್ರೆ ನನಗೊಬ್ಬ ಜ್ಞಾನ ಕೊಡುವ, ನೀವಂತೂ ಜ್ಞಾನ ನನಗೆ ಅನುಗ್ರಹ ಮಾಡಿದ್ದೇವೆ, ಜ್ಞಾನ ಕೊಡುವ ಒಬ್ಬ ಮಗ ಬೇಕು ಅಂತ ತಾಯಿ ಅಪೇಕ್ಷೆ ಪಟ್ಟು. ಆಗ ಕಪಿಲ ಅವನ ಮುಂದೆ ಕರ್ದಮ ಅವಳಿಗೆ ಕಪಿಲನನ್ನ ಕರುಣಿಸಿದ. ಅವರಿಬ್ಬರ ಗರ್ಭದಿಂದ ಹುಟ್ಟಿದವನೇ ಈ ಕಪಿಲ ಅಂತ. ಭಗವಂತ ಹಾಗೆ ಹುಟ್ಟಿ ಬಂದರೂ ಕೂಡ ತಂದೆ ಒಂದು ಅಂಶದಿಂದ ತಾಯಿ ಒಂದು ಅಂಶದಿಂದ ಹುಟ್ಟಿ ಬರೋದಿಲ್ಲ. ಅವನು ಭಗವಂತ ಎಲ್ಲೇ ಹುಟ್ಟಿ ಬಂದರೂ ತಂದೆ ತಾಯಿಯಿಂದ ಮಿಲನ ಆಗಿರ್ತದೆ, ಆದ್ರೆ ಆ ಅಂಶದಿಂದ ಹುಟ್ಟಿ ಬರೋದಿಲ್ಲ. ಭಗವಂತ ಹುಟ್ಟಿ ಹೊರಗೆ ಬರುವಾಗ ತಂದೆ ತಾಯಿಂದರ ಅಂಶ ಏನಿರ್ತದೆ ಅದೆಲ್ಲ ನಷ್ಟ ಆಗಿಬಿಡ್ತದೆ. ಭೌತ ದೇಹ ಇರೋದೇ ಇಲ್ಲ ಅಲ್ಲಿ, ಅಭೌತಿಕವಾದ ಅಪ್ರಾಕೃತವಾದ ದೇಹವೇ ಅಲ್ಲಿ ಇರ್ತದೆ. ಅದು ಭಗವಂತ ಕೃಷ್ಣ ಆಗಿ ಹುಟ್ಟಿ ಬಂದ್ರು, ರಾಮ ಆಗಿ ಹುಟ್ಟಿ ಬಂದ್ರು, ನನ್ಗೆ ಅವನು ಮಾಡ್ಕೊಳ್ಳುವಂಥ ವ್ಯವಸ್ಥೆ ಹಾಗೇನೆ. ನಿನ್ನ ಉದರದಲ್ಲಿ ಹರಿ ಅವತರಿಸ್ತಾನೆ, ಅವನು ನಿಮ್ಗೆ ಜ್ಞಾನ ಕೊಡ್ತಾನೆ ಅಂತ ಅವರು ಆಜ್ಞೆ ಮಾಡಿದರು. ಬ್ರಹ್ಮ ಕರ್ದಮನ ಬಳಿಗೆ ಬಂದ, ನನ್ನ ಆದೇಶ ಕೇಳಿದ್ದಿ, ಗೃಹಸ್ಥಾಶ್ರಮ ಚೆನ್ನಾಗಿ ಆಚರಣೆ ಮಾಡಿದ್ದಿ, ಈ ಮಕ್ಕಳನ್ನ ಮರೀಚಿ ಅತ್ರಿ ಮೊದಲಾದವರಿಗೆ ಮದುವೆ ಮಾಡಿಕೊಡು. ಈ ಹರಿಯಂತೂ ಸ್ವಯಂ ಕಪಿಲ ಭಗವಂತ ಸಾಂಖ್ಯಶಾಸ್ತ್ರ ರಚನೆ ಮಾಡ್ತಾನೆ ಅಂತ ಬ್ರಹ್ಮ ಆಶೀರ್ವಾದ ಮಾಡಿದ. ಕರ್ದಮ ತನ್ನ ಮಕ್ಕಳು ಅವರನ್ನೆಲ್ಲ ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಭೂ, ಗತಿ, ಕ್ರಿಯಾ, ಖ್ಯಾತಿ, ಅರುಂಧತಿ, ಶಾಂತಿ ಅವರನ್ನ ಕ್ರಮವಾಗಿ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ ಇಷ್ಟು ಜನರಿಗೆ ಮದುವೆ ಮಾಡಿಕೊಟ್ಟ. ವಸಿಷ್ಠ ಮತ್ತು ಅಥರ್ವ, ಇಲ್ಲಿ ವಸಿಷ್ಠ ಮತ್ತು ಅರುಂಧತಿ, ಇದು ನಮ್ಗೆ ಹೆಚ್ಚು ಗೊತ್ತಿರೋದು. ಒಂದು ಅಲ್ಲಿ ಅತ್ರಿ ಋಷಿಯ ಪತ್ನಿ ಒಬ್ಬಳು ಅನಸೂಯ ಅದನ್ನು ಗೊತ್ತಿರ್ತದೆ, ಅಲ್ಲಿಂದ ಹುಟ್ಟಿದವನೇ ದತ್ತಾತ್ರೇಯ. ಇದನ್ನೆಲ್ಲ ಗಮನಿಸ್ಬೇಕು. ಆ ಕರ್ದಮ ಪ್ರಜಾಪತಿ ಮತ್ತು ಅವನ ಪತ್ನಿ ದೇವಹೂತಿಯರಿಗೆ ಮಕ್ಕಳೇನು ಹುಟ್ಟಿದ್ರಲ್ಲ, ಅಲ್ಲಿ ಈ ಮರೀಚಿ, ಆಮೇಲೆ ಅತ್ರಿ, ಅನಸೂಯ, ಪುಲಸ್ತ್ಯ, ಪುಲಹಕೃತು, ಅಲ್ಲಿ ರಾವಣ ಮೊದಲಾದವರು ಹುಟ್ಟಿದ್ರು. ವಸಿಷ್ಠ, ಅರುಂಧತಿ. ಆ ವಸಿಷ್ಠನ ಮುಂದೆ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರನಿಂದ ವೇದವ್ಯಾಸ. ಮುಂದೆ ಭಗವಂತನ ಅನೇಕ ಅವತಾರಗಳಾಗಿದ್ದು ಆ ಸ್ವಯಂಭೂಮನ ಈ ಕರ್ದಮ ಪ್ರಜಾಪತಿಯ ಹೆಣ್ಣು ಮಕ್ಕಳಲ್ಲಿ. ಮುಂದೆ ನಾನು ಸಂಸಾರ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಮಗನಿಗೆ, ಮಗನನ್ನು ಆರಾಧನೆ ಮಾಡಿದ. ಮಗ ಅದು ಒಪ್ಪಿಗೆ ಕೊಟ್ಟ, ಹೋಗು ಅಂತ ಹೇಳಿದ್ಮೇಲೆ ಅವನಲ್ಲಿಂದ ಹೊರಟು ಹೋದ. ಹೀಗೆ ಕಪಿಲಾವತಾರ ಅದ್ರ ಬಗ್ಗೆ ನಾವು ನೋಡ್ತೇವೆ. ಕಾರ್ದಮಂ ವೀರ್ಯಮಾಪನ್ನ ಯಜ್ಞೆ ಅಗ್ನಿದೇವ ದಾರುಣಿ. ಆ ಕಪಿಲ ಹುಟ್ಟಿದಾಗ ಎಲ್ಲ ಕಡೆ ಶುಭ ಶಕುನಗಳು ಕಾಣಿಸಿದರು, ದೇವತೆಗಳೆಲ್ಲ ಅದನ್ನು ಪ್ರಶಂಸೆ ಮಾಡಿದರು. ಜ್ಞಾನಕ್ಕಾಗಿ ಹುಟ್ಟಿದ ಅವತಾರ ಇದು ಅಂತ. ಮಹರ್ಷಿ ಕಪಿಲಾಚಾರ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಅವನ ಕುರಿತು ಒಂದು ನಾಮ ಇದೆ. ಹೀಗೆ ಅವನು ಅವತಾರ ಮಾಡಿದ ಅನ್ನೋದಕ್ಕೆ 25ನೇ ಅಧ್ಯಾಯ, 3ನೇ ಸ್ಕಂದದ 25ನೇ ಅಧ್ಯಾಯ ಸಮಾಪ್ತ ಆಗಿದೆ. ಇನ್ನು 8-9 ಅಧ್ಯಾಯಗಳು ಈ ಸ್ಕಂದದಲ್ಲಿ ಉಳಿದಿವೆ. ಅದನ್ನು ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. 25ನೇ ಅಧ್ಯಾಯ ಕೂಡ ಸಮಾಪ್ತವಾಗಿದೆ.
ಹುಸಿಯ ನಾಡಿ ಹೊಟ್ಟೆ ಹೊರವೆ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಲಿರುವ ಶ್ರೀಕೇಶನ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶ್ರೀಕೇಶವ ಶ್ರೀಕೃಷ್ಣಾರ್ಪಣ.